ರಾಜಕೀಯ ಲಾಭ ಪಡೆದ್ರು ಪರೇಶ್ ಮೇಸ್ತಾ ಮನೆಗನ ಹೋಗಿ ಬಂದಿದ್ದಾರ? ಇಲ್ಲಿದ್ರೆ ಎಲ್ಲದಕ್ಕೂ ಸೆಲ್ಫಿ ತಗೊಂಡು ಹೊಡಿತಾರಲ್ಲ ಸರ್ ಟ್ವೀಟು. ಆದ್ರಿಂದ ನಾನು ಕೇಳಕ್ಕೆ ಬಯಸ್ತಾ, ಇದನ್ನು ಕೂಡ ಇವರು ಆ ನಮ್ಮ ಹಾವೇರಿ ರೈತನ ಹೆಸರಲ್ಲಿ ಇವರು ರಾಜಕೀಯ ಮಾಡ್ತಾ ಇದ್ದಾರೆ. ಇವರೇನು ಲ್ಯಾಂಡ್ ಜಿಹಾದ್ ಅಂತ ಹೇಳ್ತಾ ಇದ್ದಾರಲ್ಲ, ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ. ಇದನ್ನು ಇತ್ತೀಚೆಗೆ ಇವಾಗಲೇ ಹೆಂಗೆ ನೆನ್ಪು ಬಂತು ಇವರಿಗೆಲ್ಲ? ಮಿಸ್ಟರ್ ಸೂರ್ಯ, ಮಿಸ್ಟರ್ ಯತ್ನಾಳ್, ಮಿಸ್ ಕರಂದ್ಲಾಜೆ, ಅವಾಗೆಲ್ಲ ಏನು ಬಟ್ ಚೀಪ್ತಾ ಇದ್ರೇನ್ರಿ ನಿಮ್ಮ ಸರ್ಕಾರ ಇದ್ದಾಗ? ಕಳೆದ ಒಂದು 16 ವರ್ಷದಲ್ಲಿ ಇವ್ರದ್ದೇ ಇತ್ತಲ್ಲ ಸರ್, ಒಂದು 11 ವರ್ಷ ಇವ್ರದ್ದೇ ಅಲ್ಲ ಆಳ್ವಿಕೆ. ಯಾಕೇನೂ ಮಾಡಿಲ್ಲ ನೋಡಿ. ಇದು ಜೊಲ್ಲೆ ಅವರ ಸ್ಟೇಟ್ಮೆಂಟ್. ಇದು 2021, 2 years ಬ್ಯಾಕ್. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗೇನು ಅನ್ವರ್ ಮಾನ್ಪಡಿ ರಿಪೋರ್ಟ್ ಕೊಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ನಾವು ಅಂತೂ ರಾಜಕೀಯ ಪ್ರೇರಿತ ರಿಪೋರ್ಟ್ ಅಂತ ಡೇ 1 ಹೇಳ್ತಾ ಇದ್ದೀವಿ. ಇದ್ರ ಬಗ್ಗೆ BJPಯಿಂದ ನನಗೆ ಉತ್ತರ ಕೊಡಿಸ್ಬೇಕು ನಮ್ಮ ಸ್ನೇಹಿತರು. ನನಗೆ ನೀವು ಯಾವಾಗಲೂ ಕೂಡ ಉತ್ತರ ಕೊಡಿ ಅಂತ ಹೇಳ್ತೀವಿ. ನಾವು ಯಾವಾಗಲೂ ಕೂಡ ಎದುರು ನಿಂತು ಪ್ರಾಮಾಣಿಕವಾಗಿ ಪ್ರಯತ್ನ ನಾನಂತೂ ಮಾಡ್ತೀನಿ. ನಮಗೆ ಹೆಂಗೆ ಕೇಳ್ತೀರಾ ಅಲ್ಲೂ ತಾವು ಕೇಳಬೇಕು ಅಂತ ತಮ್ಮ ಹತ್ರ ನನ್ನ ಮನವಿ. ಈ ಅನ್ವರ್ ಮಾನ್ಪಡಿ ರಿಪೋರ್ಟ್ ಅಂತ ಹೇಳ್ತಾರಲ್ಲ, ಇವರು ಅವಾಗಿಂದ ಆಗಸ್ಟ್ 20 2021 ಅನ್ವರ್ ಮಾನ್ಪಡಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಆದರೆ ವರದಿಯನ್ನು ಕೊಟ್ಟ 9 ವರ್ಷಗಳಾಗಿದ್ದರೂ ಯಾವುದೇ ರೀತಿ ಕ್ರಮವಾಗಿಲ್ಲ. ಅದಕ್ಕೆ ಅಂದಿನ ಸಿಎಂ ಯಡಿಯೂರಪ್ಪ ಅವರು ಕಾಂಗ್ರೆಸ್ ನಾಯಕರೊಂದಿಗೆ ಶಾಮೀಲಾಗಿರುವುದು ಕಾರಣ ಎಂದು ಅನ್ವರ್ ಮಾನ್ಪಡಿಯವರು ಗಂಭೀರ ಆರೋಪ ಮಾಡಿದ್ದಾರೆ. ನಾವಂತೂ ಔಟ್ರೈಟ್ ಆಗಿ ತಿರಸ್ಕಾರ ಮಾಡಿದ್ದಾರೆ. ಇವರೇ ನಮ್ಮ ಜೊತೆ ಶಾಮೀಲಾಗಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಯಾರು BJP ಅವರೇ, ನಮಗೆ ಅದಕ್ಕೆ ಸಂಬಂಧನೇ ಇಲ್ಲ. ಆದರೆ ಇದಕ್ಕೆ ಉತ್ತರ ಕೊಡಬೇಕಲ್ಲ ಅವರು. ಯಡಿಯೂರಪ್ಪ ಅವರು ನಿಜವಾಗ್ಲೂ ಅನ್ವರ್ ಮಾನ್ಪಡಿ ರಿಪೋರ್ಟ್ ಬಗ್ಗೆ ಏನು ಹೇಳ್ತಾರೆ ಅಂತ. ಇದೀಗ ರಾಜ್ಯದ ವಕ್ಫ್ ಆಸ್ತಿ ಕಬ್ಬಳಿಕೆ ಪ್ರಕರಣಗಳ ಶೀಘ್ರ ಇತ್ಯರ್ಥಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಜರಾಯಿ, ವಕ್ಫ್ ಮತ್ತು ಹಜ್ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದ್ದಾರೆ. ಯಾರು? BJPಯ ಶಾಸಕರು. ವಕ್ಫ್ ಆಸ್ತಿಯನ್ನು ನಾವು ತೆರವುಗೊಳಿಸ್ತೀನಿ ಅಂತ ಮುಂದುವರೆದು ಅವರೇ ಒಂದು ಅನ್ವರ್ ಮಾನ್ಪಡಿಯವರು ಒಂದು ಪತ್ರ ಬರೀತಾರಂತೆ. ಯಡಿಯೂರಪ್ಪ ವಿರುದ್ಧವೇ ಪತ್ರ ಬರೆದಿದ್ದೆ ಮಾನ್ಪಡಿ. ಸುಮಾರು 4 ಲಕ್ಷ ಕೋಟಿ ರೂಪಾಯಿಗಳಿಗೂ ಹಗರಣ ಎನ್ನಲಾಗುವ ರಾಜ್ಯ ವಕ್ಫ್ ಮಂಡಳಿ ಹಗರಣ ವರದಿಯನ್ನು ಕಾಂಗ್ರೆಸ್ ನಾಯಕರು ಅನುಕೂಲಕ್ಕಾಗಿ ತಕ್ಕಂತೆ ಹತ್ತಿಕ್ಕಲು ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತವರ ಕುಟುಂಬ ಯಾರು ಗೊತ್ತಿಲ್ಲ ಸರ್, ಇಬ್ಬರು ಇದ್ದಾರೆ, ಯಾರು ಗೊತ್ತಿಲ್ಲ, ಯಡಿಯೂರಪ್ಪ ಮತ್ತವರ ಕುಟುಂಬ ರಾಜಿ ಮಾಡಿಕೊಂಡಿದೆ ಎಂದು BJP ನಾಯಕ ಅನ್ವರ್ ಮಾನ್ಪಡಿ ಅವರು ಕಳೆದ ಮೇ ತಿಂಗಳಿನಲ್ಲಿ ಗಂಭೀರ ಆರೋಪ ಮಾಡಿದ್ದರು. ವಕ್ಫ್ ಆಸ್ತಿ ಹಗರಣದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು BJP ರಾಷ್ಟ್ರಾಧ್ಯಕ್ಷ JP ನಡ್ಡಾ ಸೇರಿದಂತೆ BJP ರಾಷ್ಟ್ರೀಯ ನಾಯಕರಿಗೆ ಪತ್ರ ಬರೆದಿದ್ದರು. ಹೀಗಾಗಿ ಹಗರಣದ ಬಗ್ಗೆ ನೂತನ ವಕ್ಫ್ ಸಚಿವೆ ಶಶಿಕಲಾ ಜೊಲ್ಲೆ ವರದಿ ಬಗ್ಗೆ ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಮುಂದಿನ ಬೆಳವಣಿಗೆ ಕಾರಣವಾಗಲಿದೆ. ಏನ್ರಿ ಇದು ಸೂರ್ಯ ಅವರೇ? ಮಹಾನಾಯಕರಾದಂಥ ಮೋದಿ ಅವರಿಗೆ ಪತ್ರ ಬರೆದಿದ್ದು ನಿಮಗೆ ಗೊತ್ತಾಗಿಲ್ವಾ? ಅಂದರೆ ಯಡಿಯೂರಪ್ಪ ಅವರು ಮತ್ತು ಅವರ ಕುಟುಂಬದವರು ಅಂದರೆ ಯಾರು? ಐ ಆಮ್ ಅಸ್ಯೂಮಿಂಗ್ ಅವರ್ ಸ್ಟೇಟ್ ಪ್ರೆಸಿಡೆಂಟ್ ಸರ್, ಸ್ಟೇಟ್ BJP ಪ್ರೆಸಿಡೆಂಟ್ ಅವ್ರು ನಮ್ಮ ಜೊತೆ ಶಾಮೀಲಾಗಿದ್ದಾರಾ? ನಾವಂತೂ ಈ ರಿಪೋರ್ಟನ್ನು ತಿರಸ್ಕಾರ ಮಾಡಿದ್ದೀವಿ. ಅನ್ವರ್ ಮಾನ್ಪಡೆ BJP ಅವರು ರಾಜಕೀಯ ಪ್ರೇರಿತವಾಗಿ ಮಾಡಿದ್ದಾರೆ ಅಂತ ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ. ಆದರೆ ನಿಮ್ಮವರೇ ಬರೆದಿದ್ದಾರಲ್ಲ, ವಕ್ಫ್ ಕಬ್ಬಳಿಕೆ ಪ್ರಕರಣ ಶೀಘ್ರ ಇತ್ಯರ್ಥ ಕ್ರಮ, ಸಚಿವೆ ಶಶಿಕಲಾ ಜೊಲ್ಲೆ. ಅವಾಗ ತೇಜಸ್ವಿ ಸೂರ್ಯದು ರಕ್ತ ಕುದಿಲಿಲ್ವಾ ಸರ್? ಅವಾಗ ಎತ್ತಾಳವ್ರ ರಕ್ತ ಕುದಿಲಿಲ್ವಾ? ವಿಕಾಸಸೌಧದಲ್ಲಿ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದ ಅವರು ವಕ್ಫ್ ಆಸ್ತಿಗಳ ಸಮೀಕ್ಷೆ ಕೈಗೊಂಡಿದ್ದು 1,05,855 ಎಕರೆ ವಕ್ಫ್ ಭೂಮಿಯನ್ನು ಗುರುತಿಸಲಾಗಿದೆ. ಅವಾಗ ಯಾರ ಸರ್ಕಾರ ಇತ್ತು? ಯಾರು ಗುರುತಿಸಿದ್ರು? ಯಾರಿಗೆ ಅದನ್ನು
ನೀವು ಹಸ್ತಾಂತರ ಮಾಡಬೇಕಂದಿದ್ರು, ಯಾರ್ದು ಅಕ್ರಮ ಆಗಿದೆ ಅದು ತೆರವುಗೊಳಿಸ್ಬೇಕಂದಿದ್ದು ಯಾರು? ಅವಾಗ ಯಾಕೆ ನೀವೇನು ಅಂದಿಲ್ಲ? ನಾನು ಕೇಳಬೇಕಾಗಿರೋದು ಒಂದು ಸರಳವಾದ ಪ್ರಶ್ನೆ. ನಿಮ್ಮ MP ಅವರು ಶೋಭಾ ಕರಂದ್ಲಾಜೆ ಅವರು ವಕ್ಫ್ ಬಗ್ಗೆ ಅವರೇ ಪ್ರಶ್ನೆ ಹಾಕಿದಾಗ ಭಾಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದವರು ಹೇಳ್ತಾರೆ, ನಾವು ಎಲ್ಲ ವಕ್ಫ್ ಆಸ್ತಿಯನ್ನು ಸರ್ ನಾವು GIS ಮ್ಯಾಪಿಂಗ್ ಮಾಡ್ತಾ ಇದ್ದೀವಿ. GIS ಮ್ಯಾಪಿಂಗ್ ಮಾಡಿ ಅದಕ್ಕೆ ಬೌಂಡ್ರಿ ಹಾಕ್ತೀವಿ. ಬೌಂಡ್ರಿ ಹಾಕಿ ಯಾವ್ದು ಎನ್ಕ್ರೋಚ್ಡ್ ಇದೆ ಆ ಎನ್ಕ್ರೋಚ್ಮೆಂಟ್ ಎಲ್ಲ ತೆರವುಗೊಳಿಸ್ತೀವಿ. ಇದಕ್ಕೋಸ್ಕರ ನಾವು ಆಧುನಿಕ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದೀವಿ. ಆಧುನಿಕ ತಂತ್ರಜ್ಞಾನ ಬಳಸಿ ಒಂದು ಡೇಟಾಬೇಸನ್ನು ಮಾಡ್ತಾ ಇದ್ದೀವಿ. ಈ ಡೇಟಾಬೇಸ್ನಲ್ಲಿ ಎಲ್ಲ ನಿಮಗೆ ಸಿಗುತ್ತೆ. ಇದಕ್ಕೋಸ್ಕರ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಸುಮಾರು 12 ಕೋಟಿ ಅನುದಾನವನ್ನು ನಾವು ಕೊಡ್ತಾ ಇದ್ದೀನಿ. ಸುಮಾರು 330ರಿಂದ 350 ಕೋಟಿ ರೂಪಾಯಿ ಬರೀ GIS ಮ್ಯಾಪಿಂಗಿಗೆ ಕೊಟ್ಟು ವಕ್ಫ್ ಆಸ್ತಿಯನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಮತ್ತು ಎನ್ಕ್ರೋಚ್ಮೆಂಟ್ ಕ್ಲಿಯರೆನ್ಸ್ ಮಾಡಬೇಕು ಅಂತ ಹೇಳಿದಾಗ ನೀನೇ ಕತ್ತೆ ಕಾಯ್ತಾ ಇದ್ರೇನಪ್ಪ ನೀವು ಅಲ್ಲಿ ಸಂಸದ ಅವಾಗ ಇದ್ರಲ್ಲ, ಅವಾಗ ನೀವೇನು ಮಾಡ್ತಾ ಇದ್ರಿ? ಅವಾಗ ನೀವೇನು ಹೇಳಿಲ್ಲ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಮತಗಳನ್ನು ಪಡಿಬೇಕಾದಾಗ ಇದೆಲ್ಲ ಮಾತಾಡಿದ್ದು, ಅವಾಗ ಅದ್ರ ಬಗ್ಗೆ ಏನು ಹೇಳಿಲ್ವಾ? ಅವಾಗ ಅದ್ರ ಬಗ್ಗೆ ಏನು ಹೇಳಿಲ್ಲ. ಮತ್ತು ನಾಟಕ ಬೇರೆ ನಿಮ್ದೆಲ್ಲ, ಏನು JPC ಕಮಿಷನ್ ಕರ್ಸೋದು. ನಿನ್ನೆ JPC ಕಮಿಷನ್ ಬಂದಿತ್ತಲ್ಲ, ಅದು BJP ಕಮಿಷನ್, ಅದು JPC ಕಮಿಷನ್ ಅಲ್ಲ. ಒಂದು ಕಮಿಷನ್ನು, ಪಾರ್ಲಿಮೆಂಟರಿ ಕಮಿಷನ್ is bound by the rule of business. ಅವರಿಗೆ ಒಂದು ಬಿಸ್ನೆಸ್ ಕೋಡ್ ಇರುತ್ತೆ, ಬಿಸ್ನೆಸ್ ಕಾಂಡಕ್ಟ್ ಕೋಡ್ ಇರುತ್ತೆ. ಬರೀ ಅವರೊಬ್ಬರೇ ಬರ್ತಾರೆ. ಅವ್ರು ವೈಯಕ್ತಿಕವಾಗಿ ಬಂದರೆ ಸ್ವಾಗತ, ಬಂದು ನೋಡ್ಕೊಳ್ಳಿ. ಕರ್ನಾಟಕ ಭಾಳ ಚೆನ್ನಾಗಿದೆ, ವೆದರ್ ವೈಸ್ ಆ್ಯಂಡ್ ಅದರ್ವೈಸ್ ವೇರ್ ಅ ಗ್ರೇಟ್ ಸ್ಟೇಟ್. ಬಂದು ನೋಡಿ, ಪ್ರವಾಸಿಗರಾಗಿ ಬನ್ನಿ. ನೀವು ರಾಜಕೀಯವಾಗಿ ದುರುದ್ದೇಶದಿಂದ ಬಂದಿರೋದು. ಎಲ್ಲಿ ಕಮಿಟಿ ಮೆಂಬರ್ಸ್ ಯಾಕೆ ಬಂದಿಲ್ಲ? ಕಮಿಟಿ ಮೆಂಬರ್ಸ್ ಬರಬೇಕಲ್ವಾ? ಆಮೇಲೆ ಸಂಬಂಧಪಟ್ಟಲಾರ್ದಂಥ ಎಲ್ಲ ಏನು BJP ನಾಯಕರಿಗೆ ನೀವು ಇಟ್ಕೊಂಡು ಓಡಾಡ್ತಾ ಇದ್ದೀರಾ ಅಂದರೆ ನಾವೇನು ಅನ್ಕೋಬೇಕು? ಸೊ ಇದರಿಂದ ಏನು ಔಟ್ಕಮ್ ಅಂದರೆ, ಬೇಸಿಕಲಿ ಇದು JPC ಪ್ರೆಷರ್ ಟ್ಯಾಕ್ಟಿಕ್ಸು. ನನ್ನ ಪ್ರಕಾರ, ನಾನಿನ್ನು ಸ್ಟಡಿ ಮಾಡ್ತಾ ಇದ್ದೀನಿ, ಇಟ್ಸ್ ಅ ಕ್ಲಿಯರ್ ವಯಲೇಷನ್ ಆಫ್ ದ ಎಲೆಕ್ಷನ್ ಕಮಿಷನ್ ನಾರ್ಮ್ಸ್. JPC ಕಮಿಟಿ ಇವಾಗ ಇಲ್ಲಿ ಬಂದಿರೋದು ಚುನಾವಣೆ ಸಂದರ್ಭದಲ್ಲಿ, ಇಫ್ ಇಟ್ ಇಸ್ ಗೋಯಿಂಗ್ ಟು ಹ್ಯಾವ್ ಅ ಬೇರಿಂಗ್ ಎಫೆಕ್ಟ್ ಆನ್ ಅ ಮೇಜರ್ ಪಾಲಿಸಿ, ಆನ್ ಅ ಪಾಪ್ಯುಲಸ್ ಡೆಮೋಗ್ರಫಿ ಆಫ್ ದ ಕಂಟ್ರಿ, ಇವ್ರು ಹೀಗೆ ಮಾಡಬಹುದಾ? ಚುನಾವಣೆ ಜಾರ್ಖಂಡಲ್ಲೂ ನಡೀತಾ ಇದೆ, ಮಹಾರಾಷ್ಟ್ರದಲ್ಲೂ ನಡೀತಾ ಇದೆ, ಕರ್ನಾಟಕದಲ್ಲೂ ನಡೀತಾ ಇದೆ. ಇದು ನಿಯಮ ಬಾಹಿರ ಅಲ್ವಾ? ರಾಜಕೀಯ ದುರುದ್ದೇಶದಿಂದ ತುಂಬಿರುವಂಥ ನಿನ್ನೆ ನಡೆದಂಥ ಸಭೆಗಳು. ಆ ಸಭೆಯ ಔಟ್ಕಮ್ಮು ಒಬ್ಬ ರೈತರಿಗೆ ಇವರು ವಕ್ಫ್ ಆಸ್ತಿ ಇದೆ ಅಂದ್ಬಿಟ್ಟು, ಚೆನ್ನಪ್ಪ ಅನ್ನೋರಿಗೆ ವಕ್ಫ್ ಆಸ್ತಿ ಇದೆ ಅಂದ್ಬಿಟ್ಟು ಅವರು ತೀರೋದ್ರು ಅಂತ ಹೇಳ್ತಾರೆ. ಇದು ಅವ್ರ ಸ್ಟೇಟ್ಮೆಂಟ್. ಯಾರ್ದು? ಅವ್ರ ಕುಟುಂಬದವ್ರದ್ದು. ಆತ್ಮಹತ್ಯೆ ಆದಮೇಲೆ ಇವ್ರೇನು ತನಿಖೆ ನಡೆಸಿದ್ರಲ್ಲ, ರೈತ ಆತ್ಮಹತ್ಯೆಯಲ್ಲಿ ಏನು FSL ರಿಪೋರ್ಟ್ ತರಬೇಕು, ಬೇರೆ ಬೇರೆ ರಿಪೋರ್ಟ್ಗಳೆಲ್ಲ ವರದಿಗಳನ್ನು ತರಿಸ್ಬೇಕು, ಇದಾ ರಿಪೋರ್ಟು ಕೈ ಬರಹದಲ್ಲಿದೆ. ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಸರ್ವೆ ನಂಬರ್ 31-2A ಮೇಲೆ ನಾವು ಲೋನ್ ತಗೊಂಡಿದ್ವಿ ICICI ಬ್ಯಾಂಕಿಂದ. ಆ 2A 31/2A ಯಾರ ಹೆಸರಲ್ಲಿತ್ತು? ಆ ರೈತನ ಹೆಸರಲ್ಲಿತ್ತು. ಅದು ವಕ್ಫ್ ಪ್ರಾಪರ್ಟಿ ಆಗಿರಲಿಲ್ಲ. ಅದು ಪಕ್ಕದೇನು ಅವ್ರದ್ದು ಹಿಂದಿಂದಿತ್ತು, ಅದು ಅವ್ರದ್ದು ಆಗಿ, ಅದು ವಕ್ಫಿಗೆ ಅವ್ರು ಯಾರೋ ಮುಸಲ್ಮಾನರವ್ರಿಗೆ ಮಾರಿ ಅವ್ರು ಯಾವುದೋ ಟ್ರಸ್ಟಿಗೆ ಕೊಟ್ಟು ಅದು ಹಾಗೆ ವಕ್ಫ್ ಆಯಿತು. ಯಾವುದು ಸಾಲ ತಗೊಂಡಿದ್ದಾರೆ, ಯಾವುದರಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಅದು ಅವರ ಸ್ವಂತ ಆಸ್ತಿ ಅಂದ್ಬಿಟ್ಟು ನಿನ್ನೆ DC ಅವರು ಕೂಡ ಹೇಳಿದ್ದಾರೆ, ಬ್ಯಾಂಕ್ನವ್ರು ಕೂಡ ಹೇಳಿದ್ದಾರೆ, ಮತ್ತು ಇದು ಅವರ ವರದಿ FSL ರಿಪೋರ್ಟ್
ಇದು ಯಾವಾಗ? 2022ರಲ್ಲಿ ಸರ್. ಅವಾಗ ಯಾರು ಸರ್ಕಾರ ಆಯಿತು? ಬೊಮ್ಮಾಯಿ ಅವ್ರದ್ದೇ ಇತ್ತಲ್ವಾ ಸರ್? BJP ಅವರು, ಬೊಮ್ಮಾಯಿ ಅವರೇ ಅಲ್ವಾ ಮುಖ್ಯಮಂತ್ರಿ? ಮತ್ತೆ ಮುಖ್ಯಮಂತ್ರಿಯ ಸ್ವಂತ ಜಿಲ್ಲೆನಲ್ಲಿ ಆಗಬೇಕಾದಾಗ ನೀವೇನು ಮಾಡ್ತಾ ಇದ್ರಿ? ಅವಾಗಿನ ಮುಖ್ಯಮಂತ್ರಿ ಏನು ಮಾಡ್ತಾ ಇದ್ರು? ಇವಾಗ ಹೋಗ್ಬಿಟ್ಟು ಆ JPC ಕಮಿಟಿನಲ್ಲಿ ಸರಡಿನಲ್ಲಿ ಕ್ಯೂನಲ್ಲಿ ನಿಂತು ಕೊಡ್ತೀರಲ್ರಿ. ಅವಾಗ ಏನು ಮಾಡಿದ್ರಿ ಆಸ್ ಅ ಚೀಫ್ ಮಿನಿಸ್ಟರ್? ವಾಟ್ ಡಿಡ್ ಯು ಡೂ ಆಸ್ ಎನ್ MP? This is clear case of misinformation and fake news. Again, at the cost of sounding repetitive, BJP ಅವರಿಗೆ ಕುರ್ಚಿ ಬೇಕಾದಾಗ ಮುಸಲ್ಮಾನರಷ್ಟೇ ಬಲಿ ತಗೊಳ್ಳೋದಿಲ್ಲ, ಯಾವ ಜಾತಿನೂ ನೋಡೋದಿಲ್ಲ. ಅವರು ಕಾರ್ಮಿಕರಿರ್ಬೋದು, ರೈತರಿರ್ಬೋದು, ಯುವಕರಿರ್ಬೋದು, ಯುವತಿಯರಿರ್ಬೋದು, ಹಿಂದುಳಿದ ವರ್ಗದವ್ರು ಇರ್ಬೋದು, ದಲಿತರಿರ್ಬೋದು, ಪರಿಷ್ಠ ಪಂಗಡದವ್ರಿರ್ಬೋದು, ಇವರಿಗೆ ಕುರ್ಚಿ ಬೇಕಾದರೆ ಯಾವ ಜಾತಿನೂ ನೋಡಲ್ಲ. ಉದಾಹರಣೆಗಳು ನಾನು ಸರಣಿಯಾಗಿ ಕೊಟ್ಟಿದ್ದೇನೆ. ಇದನ್ನ ಪರಿಶೀಲನೆ ಮಾಡಿ ಅವ್ರು ಬೇಕಾದರೆ ನನ್ನ ಮುಂದೆ ಬರಲಿ. ಆದ್ರಿಂದ ಬಹಳ ಸ್ಪಷ್ಟವಾಗಿ ಸರ್ಕಾರದ ಸಂದೇಶ ಕೊಡ್ತಾ ಇದ್ದೀವಿ ನಾವು. ಹಿಂಗೆ ನೀವು ಈಗ ಕೋವಿಡ್ನಲ್ಲಿ ಹೆಣದ ಮೇಲೆ ಹಣ ಮಾಡಿದ್ರಿ, ಈಗ ಮತ್ತೆ ಈ ವಿಚಾರದಲ್ಲಿ ತಾವು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಏನು ನಮ್ಮ ಒಂದು ರಾಜ್ಯದ ಶಾಂತಿಯ ತೋಟವನ್ನು ನೀವು ಕೆಡಿಸ್ಲಿಕ್ಕೆ ಹೋದರೆ ವಿ ವಿಲ್ ಹ್ಯಾವ್ ಟು ಟೇಕ್ ಆ್ಯಕ್ಷನ್. ಆಮೇಲೆ ನೀವು ಹೋಗಿ ಮಾಧ್ಯಮ ಮುಂದೆ ಅಳ್ಬೇಡಿ. ನೀವು ದಯವಿಟ್ಟು ಬಿಹೇವ್ ಮೆಚ್ಯೂರ್ಲಿ. ನೀವು ಹೇಳಿ, ಇಲ್ಲಪ್ಪ ನಾನು ಬರ್ರಿ ತಪ್ಪು ಎಲ್ಲದರಿಂದ ಆಗುತ್ತೆ ರೀ. ನಾಳೆ ನನ್ನ ಹತ್ರ ಏನಾದರೂ ತಪ್ಪಿದ್ರೆ ನಾನು ಬಂದು ಇಲ್ಲಿ ಕೂತ್ಕೊಂಡೆ, ಹೌದಪ್ಪ ಹೋದ ಬಾರಿ ನಾನು ಏನು ಹೇಳಿದ್ದೆ ತಪ್ಪಾಯಿತು, ಐ ವಿಡ್ರಾ ಮೈ ಸ್ಟೇಟ್ಮೆಂಟ್ ಅಂತ ಹೇಳ್ತೀರಿ. ಅದರಲ್ಲೇನಿದೆ? ಅದು ಇದು ಬಿಟ್ಟು ಇಲ್ಲ ಅವ್ರಿಗೆ ಕೆಲಸ ಇಲ್ಲ ಅದಕ್ಕೆ FIR ಹಾಕ್ಸಿದ್ದಾರೆ. ನನಗೇನು ನಿಜವಾಗ್ಲೂ ಬೇರೆ ಕೆಲಸ ಇಲ್ವೇನ್ರಿ ನಿಮ್ಮಂಥವ್ರ ಮೇಲೆ FIR ಹಾಕ್ಸೋದು ಬಿಟ್ಟು? ಯಾರು FIR ಹಾಕಿದ್ದಾರೆ, ಅವ್ರು ಏನಿದ್ದಾರೆ ನಮಗೇನು ಗೊತ್ತಿದೆ? ಆಮೇಲೆ ನಾನು ಸುಳ್ಳು ಹೇಳಿದ್ದೀನಿ ಅದಕ್ಕೆ FIR ಹಾಕಿದ್ದಾರೆ ಅಂತ ಬಾಯಿಂದ ಬಂದಿಲ್ಲ ನೋಡಿ. ನಾನು ರಾಜಕೀಯ ಪ್ರೇರಿತ ಅಂತೆ ಇಂಥವ್ರು ಲಾಜಿಕ್ಕು. ಇಂಥವ್ರ ಜೊತೆ ದಿನ ನಾವು ಐಡಿಯಾಲಜಿಕಲ್ ಬ್ಯಾಟ್ಲು ಮಾಡಬೇಕು, ಪ್ರಜಾಪ್ರಭುತ್ವದ ಬಗ್ಗೆನೂ ಮಾತಾಡಬೇಕು, ಸಂವಿಧಾನದ ಉಳಿಯೋ ಕೆಲಸನೂ ಮಾಡಬೇಕು, ಕರ್ನಾಟಕಕ್ಕೆ ಪ್ರಗತಿಪರವಾದಂಥ ನಾವು ದಿಕ್ಕಿನಲ್ಲಿ ಕೂಡ ನಾವು ಸಾಗಿಸ್ಬೇಕು ಇಂಥವ್ರ ಜೊತೆ. ಸೊ ಆದ್ದರಿಂದ ಇದನ್ನು ಏನಿವತ್ತು ರೈತರ ಹೆಸರು ಮೇಲೆ ಇವತ್ತು ಲ್ಯಾಂಡ್ ಜಿಹಾದ್ ಅಂತ ಇವರು ರಾಜಕೀಯ ಮಾಡ್ತಾ ಇದ್ದಾರೆ. ದೇ ಸ್ಟ್ಯಾಂಡ್ ಎಕ್ಸ್ಪೋಸ್ಡ್ ಟುಡೇ. ನಾವು ಕೇಳಿರೋ ಪ್ರಶ್ನೆಗಳಿಗೆ, MB ಪಾಟೀಲ್ ಅವ್ರು ಕೇಳುವ ಪ್ರಶ್ನೆಗಳಿಗೆ, ಕೃಷ್ಣ ಬೈರೇಗೌಡರು ಕೇಳಿರುವಂಥ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಟ್ಟರೆ ಹೌದಪ್ಪ ವಿ ವಿಲ್ ಅಗ್ರಿ. ಸುಮ್ಮನೆ ಹೋಗ್ಬಿಡೋದು ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಮುಂದೆ ಅವ್ರದ್ದಾದಂಥ ಪ್ರಾಯೋಜಿತವಾದಂಥ ಸೋಷಿಯಲ್ ಹ್ಯಾಂಡಲ್ಗಳ ಹತ್ರ ಇವ್ರು ಕೇಳಿಬಿಡೋದು, ಅದನ್ನೇ ಇವರು ಫೇಕ್ ನ್ಯೂಸ್ ಅಂತ ಮಾಡ್ಕೊಂಡು ಅದನ್ನು ಇವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ವಿರುದ್ಧ ಇದ್ದೀವಿ. ಅದಕ್ಕೆ FIR ಆಗುತ್ತೆ, ಅದೇನೇನು ಕೋರ್ಟ್ನಲ್ಲಿ ಆಗುತ್ತೆ ಆಗಲಿ. ಆದರೆ ಇವರೆಲ್ಲ ಸುಮ್ಮನೆ he is so misinformed, he does not know who has filed the FIR. He is so misinformed, this kid. ಸೊ ಅದಕ್ಕೆ ಇವೆಲ್ಲ ಬಾಲಿಶ ಹೇಳಿಕೆಗಳನ್ನು ಬಿಟ್ಬಿಟ್ಟು ನೀವು ರಾಜಕೀಯ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡಿ, ಅದಕ್ಕೆ ಉತ್ತರ ಕೊಡೋ ಸಾಮರ್ಥ್ಯ ಕಾಂಗ್ರೆಸ್ ಪಕ್ಷದಕ್ಕೂ ಇದೆ, ಪಕ್ಷದ ನಾಯಕರಿಗೂ ಇದೆ ಅಂತ ಹೇಳ್ತಾ ಮತ್ತೊಮ್ಮೆ BJP ಅವರು ರೈತರ ಹೆಸರು ಮೇಲೆ, ಮಠಾಧೀಶರುಗಳ ಹೆಸರು ಮೇಲೆ ಧಾರ್ಮಿಕವಾಗಿ ಇವರು ಈ ನಮ್ಮ ರಾಜ್ಯವನ್ನು ಕೆಡಿಸುವ ದುರುದ್ದೇಶದಿಂದ ಚುನಾವಣೆಗೋಸ್ಕರ ಮಹಾರಾಷ್ಟ್ರ ಚುನಾವಣೆ, ಜಾರ್ಖಂಡ್ ಚುನಾವಣೆ, ಕರ್ನಾಟಕ ಚುನಾವಣೆಯಲ್ಲಿ ಲಾಭ ಪಡೀಲಿಕ್ಕೆ ಇವರು ಈ ಕಮ್ಯುನಲ್ ಪಾಲಿಟಿಕ್ಸನ್ನು ಇವರು ಮಾಡ್ತಾ ಇರೋದಂತ ಮತ್ತೊಮ್ಮೆ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಬಿಜೆಪಿಯವರು ಇನ್ನೊಂದು ವಿಷಯ ಲಾಭ ಪಡ್ಕೋತಾರಂತೆ ಕಾರಣಕ್ಕೋಸ್ಕರ ರೈಸ್ ಆಗಿತ್ತಲ್ಲ, ಚುನಾವಣಾ ಸಂದರ್ಭದಲ್ಲಿ ರೈಸ್ ಆಗಿತ್ತಲ್ಲ, ನೀವು ನೋಟಿಸ್ ಕೊಡೋ ಕಾರಣಕ್ಕೋಸ್ಕರ ಆಗಿದೆ. ಅದು ಸಮಸ್ಯೆಗೆ ಪರಿಹಾರ ಕಂಡುಕೋಬೇಕಾದ್ರೆ ಸರ್ಕಾರ ಹೊರತು ನೀವು ಅವ್ರ ಮೇಲೆ ಚುನಾವಣಾ ರಾಜಕೀಯ ಮಾಡಲಿಕ್ಕೋಸ್ಕರ ಬಳಸ್ಕೊತೀರಂತ ನೀವೇ ಇದನ್ನ ಆಗಲೇ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ರೆವಿನ್ಯೂ ಮಿನಿಸ್ಟರ್ ಹೇಳಿದ್ದಾರೆ, ಲಾ ಮಿನಿಸ್ಟರ್ ಹೇಳಿದ್ದಾರೆ,
MB ಪಾಟ್ಲ ಅವ್ರು ಹೇಳಿದ್ದಾರೆ, ಒಂದು ಗೆಜೆಟ್ ನೋಟಿಫಿಕೇಶನ್ ಹೌದು ತಪ್ಪಾಗಿದೆ. ಗೆಜೆಟ್ ನೋಟಿಫಿಕೇಶನ್ ಯಾವುದು ಅನುಮೋದನೆ ಯಾವುದು ಒಂದು ನಮೂದನೆ ಏನಾಗಿದೆ ಅದು ಆವಾಗಲೇ ಹೇಳಿದ್ದೀವಲ್ಲ, ದಟ್ ಈಸ್ ಸ್ಟಾಪ್ಡ್. 11,000 ಎಕರ್ ಅಂದಿದ್ದು ಇಟ್ ಈಸ್ ಹಾರ್ಡ್ಲಿ 1 ಎಕರ್ 1.5 acres ಅಂತ ಅವ್ರು ಹೇಳಿದ್ದಾರೆ. ಸಾಮಾನ್ಯ ನೋಡಿ, ಸಾಮಾನ್ಯವಾಗಿ ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮದು ನಿಮ್ಮದು ವಾದ ವಿವಾದ ಇದ್ರ ಬಗ್ಗೆ ಆಗಲೇ ಆಗಿದೆ. ಪ್ರತಿ ಸರಿ ನೀವು ಹೇಳೋದ್ರಲ್ಲಿ ನಾನು ಅರ್ಥ ಇಲ್ಲ. ಯಾವಾಗ ಅಕ್ವಿಸಿಷನ್ ಆಗ್ತದೆ, ವಕ್ಫ್ ಅದಾಲತ್ ಆಗ್ತದೆ, ವಾಟರ್ ಅದಾಲತ್ ಆಗ್ತದೆ, KIDB ಲ್ಯಾಂಡ್ ಅಕ್ವಿಸಿಷನ್ ಆಗ್ತದೆ, ಅವಾಗ ಎಲ್ಲರೂ ಕ್ಲೇಮ್ ಮಾಡೋದು ಸಹಜನೇ. ನಾನು ಕ್ಲೇಮ್ ಮಾಡ್ತೀನಿ, ಅವರು ಕ್ಲೇಮ್ ಮಾಡ್ತಾರೆ, ನೀವು ಕ್ಲೇಮ್ ಮಾಡ್ತೀರಾ. ಮಾಡಿದ ತಕ್ಷಣವೇ ಇದು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ಯಾರೋ ಹೇಳ್ತಾ ಇದ್ರು BJP, ಇಲ್ಲ ಸೆಕ್ಷನ್ ಕಾಲಮ್ 11 ಬಂದಿದೆ. ಕಾಲಮ್ 11 ಡಸ್ ನಾಟ್ ಎಂಟೈಟಲ್ ಯು ರೈಟ್ ಆಫ್ ಓನರ್ಶಿಪ್. ಅಷ್ಟು ಗೊತ್ತಿಲ್ಲ ಅವರಿಗೆ. ಹೀಗೆ ಎಲ್ಲ ಇವರು ಮುಂಚೆನೂ ನಡೆದಿದೆ ಅಲ್ಲ, ನಾನು ಇವಾಗೆಲ್ಲ ಉಲ್ಲೇಖಿಸಿದ್ನಲ್ಲ, ಅದು ನಮ್ಮ ಕಾಲದಲ್ಲ ನಡೆದಿದ್ದು ಸರ್. ಅವಾಗಲೂ ಅದೇ ಪ್ರಕ್ರಿಯೆ ಆಯಿತು. ನಾವು ಅದರಲ್ಲಿ ರಾಜಕೀಯ ಇಲ್ಲ, ಇಟ್ ವಾಸ್ ಅ ಪ್ರೊಸೆಸ್. ಅದರಲ್ಲಿ ಅದು ಮುಂಚೆನೂ ನಡ್ಕೊಂಡು ಬರ್ತಾ ಇದೆ. ಇವ್ರು ತಕರಾರು ಹಾಕ್ತಾನೆ ಇದ್ದಾರೆ, ಅದು ಇಲ್ಲ ಅಂತಲೂ ಹೇಳ್ತಾ ಇದ್ದೀವಿ. ಈಗ ನಮ್ಮ ಗುಲ್ಬರ್ಗದಲ್ಲೇ ನಾನು ನಿಮ್ಗೆ ಲಾಸ್ಟ್ ಟೈಮ್ ಉದಾಹರಣೆ ಕೊಟ್ಟೆ. 1430 ದೇವಸ್ಥಾನಗಳು ಯಾವುದು ವಿವಾದಿತ ಇತ್ತು, ಅದು ಅವರವರಲ್ಲೇ ತೊಂದರೆಗಳಿತ್ತು. ವಕ್ಫ್ದಂತ ಅಷ್ಟೇ ಅಲ್ಲ, ಅವೆಲ್ಲನೂ ನಾವು ಮಾಡಿಕೊಟ್ಟಿದ್ದೇವೆ ಲಾಸ್ಟ್ 1.5-2 yearsನಲ್ಲಿ. ಸೊ ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್. ನಾವು ರುಟೀನ್ ಇರೋದನ್ನು ನಾವು ಯಾವತ್ತೂ ಕೂಡ ನಾವು ರಾಜಕೀಯ ಮಾಡೋಕ್ಕೆ ಹೋಗಿಲ್ಲ. ಇವ್ರು ಮಾಡ್ತಾ ಇದ್ದಾರೆ. ಆದರೆ ನಾನೇನು ಹೇಳ್ತಾ ಇರೋದು, ಇವರಿಗೆ ಡಬಲ್ ಸ್ಟ್ಯಾಂಡರ್ಡ್ಸು, ಡಬಲ್ ಸ್ಪೀಕು, 2 ನಾಲ್ಗೆ ಯಾಕೆ? ಅವಾಗಿದ್ದಾಗ ಇವರೆಲ್ಲ ಏನು ಮಾಡ್ತಾಯಿದ್ರು? ಅವಾಗೂ ಪ್ರೊಸೆಸ್ ಅಲ್ಲ. ಟೆಲ್ ಮಿ ಒನ್ ರೂಲ್ ವಿ ಹ್ಯಾವ್ ಚೇಂಜ್ಡ್. ಒಂದು ನಿಯಮ, ಒಂದು ನೀತಿ ನಾವು ಬದಲಾವಣೆ ಮಾಡಿದ್ದೀವ? ಇಲ್ಲ. ಅದೇ ನಿಯಮ ನೀತಿಗಳಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು, ಅದೇ ನಿಯಮ ನೀತಿಗಳಲ್ಲಿ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಯಾವ ರೈತರಿಗೆ ತುಂಬಾ ಜನ ಕಾಂಗ್ರೆಸ್ನ ಲೀಡರ್ಗಳು, ಹೆಚ್ಚಾಗಿ ಮುಸ್ಲಿಂ ಲೀಡರ್ಗಳೇ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಆ ಮುಸ್ಲಿಂ ಲೀಡರ್ಗಳಿಗೆ ಅಥವಾ ಇತರ ಲೀಡರ್ಗಳಿಗೆ ನೋಟಿಸ್ ಕೊಡುವಂತ ಕೆಲಸ ಮಾಡುವಂತ ಸರ್ಕಾರ ನೋಡಿ, ಅದು ವಕ್ಫ್ ಕೆಲಸ ಅಲ್ವಾ? ಅದು ಯಾರೇ ಒತ್ತುವರಿ ಮಾಡ್ಕೊಂಡಿರ್ಲಿ, ವೆದರ್ ಇಟ್ ಈಸ್ ಎನಿ ಇಂಡಿವಿಜುವಲ್. ಅದು ಒತ್ತುವರಿ ಅಂದರೆ ಅದೇನು ಧಾರ್ಮಿಕವಾಗಿ ಹೇಳ್ತಾ ಇಲ್ಲ ಅಲ್ಲ, ಕಾನೂನಾತ್ಮಕವಾಗಿ ಹೇಳ್ತಾ ಇದೆ. ಅದು ನೀವು ಮಾಡಿದ್ರು ನೋಟಿಸ್ ಸಿಗ್ತದೆ, ನಾನು ಮಾಡಿದ್ರು ನೋಟಿಸ್ ಸಿಗ್ತದೆ. ಅದು ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಇದು ನೋಡ್ಕೊಡ್ತಾರೆ. ಅವ್ರ ಪ್ರಕ್ರಿಯೆ, ಅವ್ರ ನಿಯಮಾವಳಿನಲ್ಲಿ ಏನಿರುತ್ತೆ ಅದು ಮಾಡೇ ಮಾಡ್ತಾರೆ. ಅವರು ಮಾಡಿರೋದು, ಇವರು ಮಾಡಿರೋದು. ಬಟ್ ಇವರು ಯಾವುದು ಅದು ಯಾರ್ಯಾರು ಇರ್ತಾರೆ ಅವ್ರು ಮಾಡೇ ಮಾಡ್ತಾರಲ್ಲ. ಈಗ ಹೇಗೆ ಇವಾಗೆಲ್ಲ ಆಗಿದೆ, ಎಲ್ಲರಿಗೂ ಕೊಡ್ತಾರೆ. ಈಗ ಎಲ್ಲರಿಗೂ ಕೊಟ್ಟಿದ್ದಕ್ಕೆ ತಾನೇ ಪ್ರಾಬ್ಲಮ್ ಆಗಿರೋದು. ಎಲ್ಲರಿಗೂ ಕೊಟ್ಟಿದ್ದಾರೆ. ಹೇಳಿ ಯಾವುದು ಸರ್? ನಾನು ಪ್ರಸ್ತಾಪ ಮಾಡೋಣ ಅಂತ. ಅದಕ್ಕೇನದು ನನಗೆ ಯಾರಂತ ಗೊತ್ತಿಲ್ಲ. ನೀವು ಕೊಟ್ಬಿಟ್ರೆ ಪಟ್ಟಿ ಅದು ನಾನು ಕೊಟ್ಬಿಡ್ತೀನಿ ಅವರಿಗೆ. ನಂದೇ ಹೆಸರು ಹಾಕಿದಾರ್ರಿ ಅದರಲ್ಲಿ. ಈಗ ವರದಿಯನ್ನು ಇಟ್ಕೊಂಡು ನಿಮ್ಮ ಸರ್ಕಾರ ವಕ್ಫ್ ಇಲಾಖೆಯವರು ಆಕ್ಷನ್ ಇನಿಷಿಯೇಟ್ ಮಾಡಿಕೊಂಡಿದ್ದಾರಲ್ಲ, ನಿಮ್ಮ ಹತ್ರ ದಾಖಲೆ ಇಲ್ಲ ಅಂತಂದ್ರೆ ಆ ರಿಪೋರ್ಟ್ ಬಳಸ್ಕೊಳ್ಳಿ. ಅದನ್ನ ಮುಂದಿಟ್ಕೊಂಡು ನಾವು ಸಬ್ಜೆಕ್ಟ್ ಟು ಕರೆಕ್ಷನ್ ಸರ್. ನಾವು ಅದನ್ನು ಮುಂದಿಟ್ಕೊಂಡು ನಾವು ಯಾವುದೇ ಕೂಡ ನೋಟಿಸನ್ನು ಕೊಟ್ಟಿಲ್ಲ, ಆ ವರದಿಯನ್ನು ಕೂಡ ನಂಬಿಲ್ಲ. ಅವರೇ ತಾನೇ ಬರೆದಿರೋದು, ಯಡಿಯೂರಪ್ಪ ಅವರೇ ಶಾಮೀಲಾಗಿರೋದು, ಇದು ಮುಚ್ಚಾಕ್ತಾ ಇರೋದು ಅಂದ್ಬಿಟ್ಟು. ಯಾರಿಗೆ ಬರೆದಿರೋದು? ಮೋದಿಯವರಿಗೆ ಬರೆದಿರೋದು. ಅದೇ ವರದಿ ತಾನೇ ಇವಾಗ JPCನಲ್ಲಿ ಚರ್ಚೆ ಆಗ್ತಾ ಇರೋದು. ಅದು ಯಾವ ಆಧಾರದ ಮೇಲೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಅದೇನು ಗೊತ್ತಿಲ್ಲ ಇನ್ನು. ಸೊ ಅದರಿಂದ ಅದನ್ನು ಮುಂದಿಟ್ಕೊಂಡು ನಾವು ಇಲ್ಲಿ ರಾಜ್ಯದಲ್ಲಿ ಮಾಡ್ತಾ ಇರೋದು ಅನ್ನೋದು ತಪ್ಪಾಗುತ್ತೆ ಸರ್. ಅದು ಮಾಡಿದ್ರು ಎಷ್ಟೊಂದು ಕಮಿಟಿಗಳು ಚರ್ಚೆ ಆಗಿರ್ತದೆ, ಸಾರಿ ಟೇಬಲ್ ಆಗಿರ್ತದೆ. ಬಟ್ ಅದು ಟೇಬಲ್ ಆದ ತಕ್ಷಣ ಅದೇ ಸರಿ ಅಂತ ಹೇಗಿರ್ತದೆ ನೋಡಿ. ವಕ್ಫ್ ಆಸ್ತಿ ಇರ್ಬೋದು, ಮಠದ ಆಸ್ತಿಗಳಿರ್ಬೋದು, ರೈತರ ಆಸ್ತಿ ಇರ್ಬೋದು, ಸಾರ್ವಜನಿಕರ ಆಸ್ತಿ ಇರ್ಬೋದು, ಕೆರೆ ಆಸ್ತಿ ಇರ್ಬೋದು, ಎಲ್ಲನೂ ಕೂಡ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ಆ್ಯಂಡ್ ವಿ ವಿಲ್ ಡೂ ಇಟ್. ಬರೀ ಇದು ಒಂದಕ್ಕೆ ಯಾಕೆ ಸೀಮಿತ ಮಾಡ್ತೀರಿ? ಈಗ ಮೊನ್ನೆ ನಾನೇ ಒಂದು ಲೆಟರ್ ಬರೆದಿದ್ದೀನಿ, ಎಲ್ಲೆಲ್ಲಿ ಕೆರೆ ಒತ್ತುವರಿ ಆಗಿದೆ ಗ್ರಾಮೀಣ ಪ್ರದೇಶದಲ್ಲಿ, CEO ಅವರೆಲ್ಲರೂ ನನಗೆ ಒಂದು ಮಾಹಿತಿ ಕೊಡಬೇಕು ಅಂದ್ಬಿಟ್ಟು. ಅದು ಒಳ್ಳೆ ಕೆಲಸ ಅಲ್ವಾ?
ಈ ವಿಷಯ ಬಿಜಾಪುರ ರೈತರು ಪ್ರತಿಭಟನೆ ಮಾಡಿ ದೊಡ್ಡ ಇಶ್ಯೂ ಆದ ನಂತರ ಸರ್ಕಾರ ಆ ವಕ್ಫ್ ಅಂತ ಹೆಸರನ್ನ ಡಿಲೀಟ್ ಮಾಡಿ ನೋಟಿಸ್ ವಾಪಸ್ ತಗೊಳ್ಳಿ ತೀರ್ಮಾನ ತೆಗೆದುಬಿಟ್ಟು ಆನಂತರವೇ ಸರ್ಕಾರ ಅಲ್ಲಿ ತನಕ ನಮ್ಗೆ ಗೊತ್ತಿರಲಿಲ್ಲ ಅಲ್ಲ ಇವೇ ಅದು ಯಾರಾದರೂ ಬಂದು ಹೇಳಿದಾಗ ಗೊತ್ತಾಗಿದೆ. ಅದು ವಿ ಹ್ಯಾವ್ ಅಗ್ರೀಡ್ ಟು ದ್ಯಾಟ್. ಆದರೆ ನಾವೇನು ಹೇಳ್ತಾ ಇರೋದು, ಇದು ಬಿ ಜೆ ಪಿಯವ್ರ ಟೈಮ್ನಲ್ಲೂ ಆಗಿದೆಲ್ಲ. 2020 ಇದೇ ಹಾವೇರಿ ಕೇಸೇ ತೊಗೊಂಡ್ಬಿಡಿ ಸರ್, ಬೇರೆದು ಬಿಟ್ಬಿಡಿ. ಇವತ್ತು MP ಅವರು, BJP MP ಅವರು ಇವತ್ತೆಲ್ಲ ಹೇಳ್ತಾ ಇದ್ದಾರಲ್ಲ, 2022ರಲ್ಲಿ ಯಾರು ಸರ್ಕಾರ ಇತ್ತು, ಯಾಕೆ ರಕ್ಷಣೆ ಮಾಡಿಲ್ಲ? ನಮಗೇನು ಬುದ್ಧಿವಾದ ಹೇಳ್ತಾ ಇದ್ದಾರೆ? ಇವರೇ ಹೇಳ್ತಾ ಇರೋದು 1,05,000 ಚಿಲ್ಲರೆ ನಾವು ಐಡೆಂಟಿಫೈ ಮಾಡಿದ್ದೀರಿ ಅಂತ. ಮೋದಿ ಅವ್ರಿಗೆ ಪತ್ರ ಬರೀತಾ ಇದ್ದಾರೆ ಅಂದರೆ ಇವರು ಹೋಗ್ಬೇಕಲ್ಲ, ಮೋದಿ ಹತ್ರ ಕೈಕಾಲು ಬಿದ್ದು ಮಾಡಿಸ್ಕೋಬೇಕು. ಯಾಕೆ ಸುಮ್ಮನಿದ್ದಾರೆ? ಓಕೆ ಸರ್, ಹೊರಡೋಣ. I'll answer only questions first. No? Yes. No press conference. No, I can't. I have forgotten everything. So once again, the cameraman. Sorry, sir. Sorry, sir. ಬಾರಿ ಮಿಸ್ಇನ್ಫಾರ್ಮೇಷನ್ನು, ಫೇಕ್ ನ್ಯೂಸ್ ಬಗ್ಗೆ ಮಾತನಾಡ್ತಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರ್ತಾ ಇದೆ, ಸಮಾಜದಲ್ಲಿ ಒಳ್ಳೆಯದಲ್ಲ ಇದು ಅಂತ ಅವರೇ ಮಾತಾಡ್ತಾರೆ. ಆದರೆ ಕಾರ್ಖಾನೆಯ ಮಾಲೀಕರೇ ಅವರು. ಇದು ಒಂದು ಇಂಡಸ್ಟ್ರಿಯಲೈಸ್ ಮಾಡಿಬಿಟ್ಟಿದ್ದಾರೆ ಇದು ಫೇಕ್ ನ್ಯೂಸ್. ಇದನ್ನು ನಮ್ಮ ರಾಜ್ಯದಲ್ಲಿ ಉದಾಹರಣೆಗೆ ಶೋಭಾ ಕರಂದ್ಲಾಜೆಯವರು ಇರ್ಬೋದು, ತೇಜಸ್ವಿ ಸೂರ್ಯ ಅವರು ಇರ್ಬೋದು, ಮತ್ತು ಹಲವಾರು ಬಾಡಿಗೆ ಭಾಷಣಕಾರರು ಕೂಡ ಇದಕ್ಕೆ ಆಳ್ಮಕ್ಕಳಾಗಿ ದುಡಿಸ್ಕೊತಾ ಇದ್ದಾರೆ. ಇವತ್ತು ನಿನ್ನೆ, ದಯವಿಟ್ಟು ಕ್ಷಮಿಸಬೇಕು, ನಿನ್ನೆ ಬೆಂಗಳೂರು ಸಂಸದರು ಸೂರ್ಯ ಅವರು ಹೇಳ್ತಾರೆ, ಹಾವೇರಿನಲ್ಲಿ ಒಬ್ಬ ರೈತ ವಕ್ಫ್ ಆಸ್ತಿಗೆ ನಮೂದನೆ ಆಗಿದೆ ಅವರ ಆಸ್ತಿ, ಅದಕ್ಕೆ ಅವ್ರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಅಂದ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾರೆ. ಆಮೇಲೆ ಡಿಲೀಟ್ ಮಾಡ್ತಾರೆ. ಯಾಕಂದರೆ ಸರ್ಕಾರ ವತಿಯಿಂದ ಒಂದು ಪ್ರತಿಕ್ರಿಯೆ ಬರುತ್ತೆ, ಎಲ್ಲ ಫ್ಯಾಕ್ಟ್ಸನ್ನು ಇಡ್ತಾರೆ. ಡಿಲೀಟ್ ಆದಮೇಲೆ ಯಾರೋ ಒಬ್ಬರು ಹೋಗಿ FIR ಕೊಡ್ತಾರೆ, ಹೀಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ, ಇದು ಸರಿಯಲ್ಲ, ಇದರಿಂದ ಸಮಾಜದಲ್ಲಿ ಆತಂಕ ಆಗುತ್ತೆ ಮತ್ತು ಎರಡು ಸಮಾಜದ ನಡುವೆ ಘರ್ಷಣೆ ಆಗಲಿಕ್ಕೆ ಕೂಡ ಅವಕಾಶಗಳು ಸಿಗುತ್ತೆ ಅಂದ್ಬಿಟ್ಟು ಇದು ಸುಳ್ಳು ಸುದ್ದಿ ಅಂದ್ಬಿಟ್ಟು ಆಗುತ್ತೆ. ಅವರು ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಆಧಾರದ ಮೇಲೆ ಏನೋ ಅವ್ರ ಕಂಪ್ಲೇಂಟ್ ಆಧಾರದ ಮೇಲೆ ತೇಜಸ್ವಿ ಸೂರ್ಯ ಮೇಲೆ FIR ಆಗ್ತದೆ. ಅದು ಪಾಪ ಹೆದರ್ಕೊಂಡಿವಿ ಪುಟ್ಟ ಮಾಧ್ಯಮದಲ್ಲಿ ಹೇಳಿಕೆ ಕೊಡ್ತಾನೆ, ಇಲ್ಲ ಪ್ರಿಯಾಂಕ್ ಖರ್ಗೆಗೆ ಕೆಲಸ ಇಲ್ಲ, FIR ಹಾಕ್ಸೋದೇ ಕೆಲಸ. ಇಲ್ಲಿವರೆಗೂ ಸ್ವಾಮಿ ನಿಮ್ಮ ಮೇಲಾಗಲಿ, ನಿಮ್ಮ ಶಾಸಕರ ಮೇಲಾಗಲಿ, ಸಂಸದರ ಮೇಲಾಗಲಿ, ಅಥವಾ ನಿಮಗೆ ಕೆಲಸಕ್ಕೆ ಬರಲಾರ್ದ ಬಾಡಿಗೆ ಭಾಷಣಕಾರರು ಇರ್ತಿರಲ್ಲ, ಪರ್ ಮಿನಿಟ್ ನೀವು ಬಾಡಿಗೆಗೆ ಭಾಷಣಕ್ಕೆ ಅವರಿಗೆಲ್ಲ ಇಟ್ಕೊಂಡಿದ್ದೀರಲ್ಲ, ಎಷ್ಟು FIR ಹಾಕ್ಸಿದ್ದೀನಿ ತೆಗಿಸ್ಬಿಡಿ. ಈಗ ನೀವೇ ಹೇಳಿದ್ರಿ ಸುಳ್ಳು ಸುದ್ದಿ ಇತ್ತು, ನನಗೆ ತಪ್ಪು ಮಾಹಿತಿ ಇತ್ತು, ಅದಕ್ಕೆ ನಾನು ಡಿಲೀಟ್ ಮಾಡಿದ್ದೀನಿ ಅಂತ. ನೀವು ಸುಳ್ಳು ಸುದ್ದಿ ಹಬ್ಬಿಸಿದ ಮೇಲೆ ನಿಮ್ಗೇನು ಮೆರವಣಿಗೆಯಲ್ಲಿ ನಿಮ್ಗೆ ಕರ್ಕೊಂಡೋಗಿ ನಿಮ್ಗೇನು ಸನ್ಮಾನ ಮಾಡಬೇಕಾ? ನಮ್ದಂತೂ ಇದರಲ್ಲಿ ಪಾತ್ರ ಇಲ್ಲ. ಹೌದು, ನಾವು ಹೇಳಿದ್ವಿ ಸರ್ಕಾರ ವತಿಯಿಂದ ನಾವು ಹಾಕಿಸ್ತೀನಿ, ಇಟ್ ಬಿ ಫ್ರಮ್ ದ ಗೌರ್ಮೆಂಟ್. ನೀವು ಸುಳ್ಳು ಹೇಳಿದ್ಮೇಲೆ ಅದಕ್ಕೆ ಪ್ರಾಯಶ್ಚಿತ್ತನೂ ಆಗಬೇಕಲ್ಲ. ಸುಮ್ಮನೆ ನಾನು ಡಿಲೀಟ್ ಮಾಡಿದ್ದೀನಿ ಇವಾಗ ಅದು ಹತ್ಕೋತಾ ಕೂತ್ಕೊಂಡ್ರೆ ಯು ಆರ್ ದ MP. ನೀವು ಪೋಸ್ಟ್ ಮಾಡಿದ್ಮೇಲೆ FIR ಆಗಿದೆ ಅಂತ ಅಳ್ತಾ ಇದ್ದೀರೇನ್ರಿ ನೀವು? ಮಿಕ್ಕಿದ ಟೈಮ್ನಲ್ಲೆಲ್ಲ ಎದೆ ತಟ್ಟಿ ನಾನು ಹಿಂದೂಗಳ ಸಂರಕ್ಷಣೆಗಿದ್ದೀನಿ ಅಂತೀರಾ? ಎಲ್ಲೋಯ್ತಪ್ಪ ನಿಮ್ಮದು? ಇದು ಮೊದಲನೇ ಸರಿ ಆಗ್ತಾ ಇಲ್ಲ. ಇವರು ಬಾಡಿಗೆ ಭಾಷಣಕಾರರು ಇರ್ತಾರಲ್ಲ, ದೇ ಆರ್ ಲೈಕ್ ಪ್ಯಾರಾಸೈಟ್ಸ್. ಎಷ್ಟು ರಕ್ತ ಹೇಳ್ತಾರೆ ಅಷ್ಟೇ ಒಳ್ಳೇದು ಇವರಿಗೆ. ಇದು ಫಸ್ಟ್ ಟೈಮ್ ಅಲ್ಲ ಮಾಡ್ತಾ ಇರೋದು. ಆಮೇಲೆ ತೇಜಸ್ವಿ ಸೂರ್ಯ ಅವರೇ, ಆನರೇಬಲ್ MP ಆಫ್ ದ ಗ್ರೇಟ್ ಸಿಟಿ ಆಫ್ ಬೆಂಗಳೂರು, ಈ ಸರಿ ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲ.
ಎಲ್ಲೂ ಓಡೋಗೋಕ್ಕಾಗಲ್ಲ, ನೀವು ಜನರಿಗೆ ಉತ್ತರಿಸ್ಬೇಕಾಗುತ್ತೆ. ಎಕ್ಸಿಟ್ ಮಾಡಿಬಿಟ್ಟು ಓಡೋಗೋಕ್ಕಾಗಲ್ಲ ಇವ್ರು ಇವಾಗ. ದೆರ್ ಇಸ್ ನೋ ಎಮರ್ಜೆನ್ಸಿ ಡೋರ್ ಹಿಯರ್. ನಾನು ಇದೇ ಸೂರ್ಯ ಅವರು ಏನು ಕಾಂಗ್ರೆಸ್ ಬಂದಾಗ ಕುಟುಂಬ ರಾಜಕೀಯ ಬಗ್ಗೆ ಮಾತಾಡ್ತಾರೆ. ಅವ್ರು ಯಾವ ಕುಟುಂಬದವರು ಅಂತ ಹೇಳೋದಿಲ್ಲ. ದಿನೇಶ್ ಗುಂಡ್ರಾವ್ ಅವರು ಡೈನೆಸ್ಟಿಕ್ ಪಾಲಿಟಿಕ್ಸು, ಬೈರೇಗೌಡರು ಡೈನೆಸ್ಟಿಕ್ ಪಾಲಿಟಿಕ್ಸು, ಪ್ರಿಯಾಂಕ್ ಖರ್ಗೆ ಡೈನಾಸ್ಟು. ನಿಮ್ಮಲ್ಲಿರುವಂಥ ವಿಜೇಂದ್ರ ಕಣ್ಣಿಗೆ ಕಾಣಲ್ಲ, ರಾಘವೇಂದ್ರ ಕಣ್ಣಿಗೆ ಕಾಣಲ್ಲ. ಬಸವನಗುಡಿ MLA ನೀವು ಅವ್ರ ಸಂಬಂಧಿಕರಲ್ವಾ ಸರ್? ನಾನು ಅದು ಯಾವಾಗಲೂ ಇದೇ ಹೇಳ್ತೀನಿ, ಕುಟುಂಬದ ರಾಜಕೀಯ ಬಗ್ಗೆ ಮಾತನಾಡಬೇಕಾದ್ರೆ ದಯವಿಟ್ಟು ನನ್ನ ಆಫರನ್ನು ಸ್ವೀಕಾರ ಮಾಡಿ. ಐ ವಿಲ್ ಗೆಟ್ ಅ ಫ್ರೀ DNA ಟೆಸ್ಟ್ ಡನ್ ಫಾರ್ ಆಲ್ BJP ಪೀಪಲ್. ನಿಮ್ಗೆ ಅಸಹ್ಯ ಏನ್ರಿ? ನಿಮ್ಮ ತಂದೆ ಯಾರು, ನಿಮ್ಮ ತಾಯಿ ಯಾರು, ನಿಮ್ಮ ಸಂಬಂಧಿಕರು ಯಾರು ಅಂತ ಹೇಳ್ಕೊಳ್ಳಿಕ್ಕೆ ನಿಮ್ಮದ್ರಲ್ಲಿ ಇರುವಂಥ ಕುಟುಂಬ ರಾಜಕೀಯ ನೋಡ್ಬಿಟ್ಟು ಆಮೇಲೆ ಮಾತಾಡೋದು ಕಲೀರಿ. ಈಗ ಇದು ಮೊದಲೇ ಸರಿ ಅಲ್ಲ ನಾನು ಹೇಳ್ತಾ ಇರೋದು. ಇವರು ಹ್ಯಾಬಿಟ್ ಆಗಿಬಿಟ್ಟಿದೆ. ಬೆಂಗಳೂರು MP ಗೆ ಟ್ವೀಟ್ ಮಾಡಿಬಿಡ್ತಾರೆ, ಡಿಲೀಟ್ ಮಾಡೋದು. ನೀವು ಇಷ್ಟು ಇದು ಇದ್ದರೆ ಇವರು ಭಾಳ ಹಿಂದೂವಾದಿಗಳು, ಹಿಂದೂ ಧರ್ಮದ ರಕ್ಷಣೆ ಅಂತ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಇವರು ತಮಗೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ. ಇದು ಬರೋದಿಲ್ಲ ಸರ್ ಮಾಧ್ಯಮದಲ್ಲಿ, ನಾನೇನು ಮಾತಾಡ್ತೀನಿ ಈಗ ಬರೋದಿಲ್ಲ. ಯಾಕಂದರೆ ಈಸ್ ಗಾಟ್ ಎನ್ ಇಂಜಂಕ್ಷನ್. 49 ಮಾಧ್ಯಮದ ಮೇಲೆ ಅವರು ಹೋಗಿ ಇಂಜಂಕ್ಷನ್ ತೊಗೊಂಡಿದ್ದಾರೆ. ಯಾವುದಕ್ಕೆ ಇಂಜಂಕ್ಷನ್ ತೊಗೊಂಡಿದ್ದರು? BJP's candidate from Bangalore South, Tejasvi Surya, accused of abuse. Post allegations, women deactivates Twitter account. ಆ ಹೆಣ್ಮಗಳ ಹೆಸರು ಹೇಳೋದಿಲ್ಲ. ಯಾರೋ ಒಬ್ಬರು ತೇಜಸ್ವಿ ಸೂರ್ಯಾಗ ಇಂದ್ರಚಂದ್ರ ಅಂತ ಹೊಗಳ್ತಾರೆ ಸರ್. ಅವಾಗ ಇಂದ್ರಚಂದ್ರ ಅಂತ ಹೊಗಳಿದಾಗ ಯಾರು ಶೋಷಣೆಗೆ ಒಳಗಾಗಿರ್ತಾರೆ ಅವ್ರು ಏನು ಹೇಳ್ತಾರೆ, ಸಾಮಾಜಿಕ ಜಾಲತಾಣದಲ್ಲಿ ಇದು ಕಾಂಗ್ರೆಸ್ನವ್ರು ಹೇಳ್ತಾ ಇಲ್ಲ, ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇಲ್ಲ, that he is a womanizer, abuser and woman beater. ಇದಕ್ಕೆ ಹೋಗಿರೋದು ಮೀಟು ಸೂರ್ಯ? ಇದಕ್ಕೇನ್ರಿ ಹೋಗಿರೋದು ನೀವು ಇಂಜಂಕ್ಷನಿಗೆ? ತೇಜಸ್ವಿ ಸೂರ್ಯ apologizes, withdraws his reconvert people back to Sanatan Dharma statement. ಯಾವಾಗಿದು? 2.5 ವರ್ಷದ ಹಿಂದೆ. Plane door opened by mistake, he said sorry. Aviation minister. ಅದಕ್ಕೆ ಇವರಿಗೆ ಏನೋ ಚೈಲ್ಡ್ ಏನೋ ಅಂತಾರೆ ಸರ್, ಸಾಮಾಜಿಕ ಜಾಲತಾಣದಲ್ಲಿ ಏನೋ ಅಂತಾರೆ. ಐ ಆಮ್ ನಾಟ್ ಶ್ಯೂರ್ ವಾಟ್ ದಟ್ ಈಸ್. ನಿಮಗೆಲ್ಲ ಗೊತ್ತಿದೆ, ಅದೇನೋ ಚೈಲ್ಡ್ ಏನೋ ಅಂತಾರೆ ಅವರಿಗೆ. ಇಂಥ ಬಾಲಿಷ್ಯ ಹೇಳಿಕೆಗಳಿಗೆ, ಇಂಥ ಬಾಲಿಷ್ಯ ಆಟಗಳಿಗೆ ಸ್ಕಾನ್ ರಿಡಿಕ್ಯೂಲ್ ವಿಲ್ ನಾಟ್ ಗೋ ಅನ್ನೋಟಿಸ್ಡ್. UAE Royal warns after BJP MP Tejasvi Surya's tweet about Arab women. ಇವರು ಏನು ಹೇಳಿದ್ದಾರೆ ಗೊತ್ತಿದೆ ಅಲ್ಲ? ರಾಜ್ಯಕ್ಕಲ್ಲ, ರಾಷ್ಟ್ರಕ್ಕೆ ಅವಮಾನ ಮಾಡಿದಂಥ ವ್ಯಕ್ತಿ ಈತ. ಭಾಳ ದೊಡ್ಡ ಹೀರೋ ಆಗೋಕ್ಕೆ ಓಡೋಡು ಹೋದ್ರಲ್ಲಪ್ಪ ಬೆಂಗಳೂರು ಸೌತ್ನಲ್ಲಿ. ನಮ್ಮ ಕರೋನಾ ಬೆಡ್ಸ್ ಬ್ಲಾಕಿಂಗ್ ಬರೀ ಮುಸಲ್ಮಾನರು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನೆನಪಿದೆಯಾ ಎಲ್ಲರಿಗೂ? ಕರೋನಾ ಬೆಡ್ ಬ್ಲಾಕಿಂಗ್ ಸ್ಕ್ಯಾಮ್ ತೆಗಿಯಕ್ಕೆ ಹೋಗ್ಬಿಟ್ಟು ಪಾಪ BJP ಅವರಿಗೆ ಸಿಗಾಕ್ಸ್ಬಿಟ್ಟ ಸರ್. ಅದೆಲ್ಲ ಬಂದಿದೆ ತನಿಖೆನಲ್ಲಿ ಹೊರಗಡೆ. ಗುರು ರಾಘವೇಂದ್ರ ಬ್ಯಾಂಕನ್ನು ಅಲ್ಲಿ ಯಾರು ಹೂಡಿಕೆದಾರರಿದ್ದಾರೆ ಅವರಿಗೆಲ್ಲ ನಾವು ಸಂರಕ್ಷಣೆ ಮಾಡ್ತೀನಿ ಎಂದು 2 ಸರಿ MP ಆಗಿಬಿಟ್ರು. ಇನ್ನೂ ಕೂಡ ಯಾವುದು CBIಗೆ ನೀವು ಕೊಡಿ ಅಂತ ಇದ್ರಲ್ಲ, CBI ಅವ್ರ ಹತ್ರ ಇರಬೇಕಲ್ಲ ಸರಿ ಪ್ರಕರಣ. ಎಷ್ಟು ವರ್ಷ ಆಯಿತು CBI ಕೊಟ್ಟು? ಎಕ್ಸೈಸ್ ವಿಚಾರ CBI ಕೊಡಿ, ರೈತರ ವಿಚಾರ CBI ಕೊಡಿ, RDPR ವಿಚಾರ CBI ಕೊಡಿ. ಕೊಟ್ಟಿದ್ದೀವಲ್ಲ ಸ್ವಾಮಿ, ಕೊಟ್ಟಿರೋದನ್ನ ಏನು ಮಾಡಿದ್ದೀರಾ? ಅದ್ರ ಬಗ್ಗೆ ಇವ್ರ ಬಗ್ಗೆ ಏನು, ಅದ್ರ ಬಗ್ಗೆ ಏನಿದೆ? ಈ ಅವಿವೇಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ್ರೋಹಿ ಅಂದಿದ್ದು ನೆನಪಿದೆಯಾ? ದಿಸ್ ಇಸ್ ದ ಲೆವೆಲ್ ಆಫ್ ಇಂಟೆಲೆಕ್ಟ್ ಹಿ ಹ್ಯಾಸ್. ಉದ್ರಿ ಭಾಷಣ ಮಾಡೋದು ಚೆನ್ನಾಗಿ ಮಾಡ್ತಾರೆ, ಪ್ರಚೋದನೆ ಭಾಷಣ ಚೆನ್ನಾಗಿ ಮಾಡ್ತಾರೆ ಅಂದ ತಕ್ಷಣ ಇದು ಇಲ್ಲ ಬುದ್ಧಿ ಬರುತ್ತೆ ಅಂತ ಅಲ್ಲ. ಈ ಮಿಸ್ಇನ್ಫಾರ್ಮೇಷನ್ನು, ಫೇಕ್ ನ್ಯೂಸು ಇವೇ ಇವ್ರದ್ದು ಹರಿಕತೆ. ಇವತ್ತು ಇದೆಲ್ಲ ನಾವಲ್ಲ, ಇದೆಲ್ಲ ವಿತ್ ಡಾಕ್ಯುಮೆಂಟ್ಸ್ ಇದೆ ಅಲ್ವಾ? ಇದ್ರ ಬಗ್ಗೆ ಏನು ಹೇಳ್ತಾರೆ? ಅಂಬೇಡ್ಕರ್ ಅವರಿಗೆ ಈತ ದೇಶದ್ರೋಹಿ ಅಂತ ಹೇಳಿದ್ರ ಇಲ್ಲ ಹೇಳಿ?
ಯಾವಾಗ ಎಲ್ಲ ಸಾಮಾಜಿಕ ಜಾಲತಾಣದಲ್ಲೆಲ್ಲ ವೈರಲ್ ಆಯಿತು, ಅದು ಡಿಲೀಟ್ ಮಾಡಿಬಿಟ್ರು. ಡಿಲೀಟ್ ರಾಜ ಇವರು. ಒಂದು ಹೆಜ್ಜೆ ಮುಂದೆ ಬರ್ತಾರೆ, ಯಾರನ್ನ ಪಾಯಿಂಟ್ ಔಟ್ ಮಾಡಿಬಿಟ್ರೆ 2 ಹೆಜ್ಜೆ ಹಿಂದೆ ಹೋಗ್ತಾರೆ. ಇವ್ರು ಅಷ್ಟೇ ಅಲ್ಲ ನೋಡಿ, ಶೋಭಾ ಕರಂದ್ಲಾಜೆ ಅವ್ರದ್ದು ಇದೆ. ಇವೆರಡು ಪ್ರಮುಖವಾಗಿ ಯಾಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದರೆ, ಇವಾಗ ಮುಂಚೂಣಿನಲ್ಲಿ ಲ್ಯಾಂಡ್ ಜಿಹಾದ್ ಅಂತ ಬರ್ತಾ ಇರೋದು ಇವರಿಬ್ರಲ್ಲ, ಇವ್ರ ಕ್ರೆಡಿಬಿಲಿಟಿಗಳು ಏನಿದೆ ನೋಡಿ ತಾವೇ. 2019 ಸಾರಿ ದಯವಿಟ್ಟು ಕ್ಷಮಿಸಬೇಕು, 2017ರಲ್ಲಿ 19ನೇ ವಯಸ್ಸಿನ ಶಿವಕುಮಾರ್ ಉಪ್ಪಾರು ಬೆಳಗಾವಿ ಡಿಸ್ಟ್ರಿಕ್ಟಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಶೋಭಾ ಕರಂದ್ಲಾಜೆ ಅವರು ಟ್ವೀಟ್ ಮಾಡ್ತಾರೆ. ಏನಂತ, ಗೋರಕ್ಷಕ ಶಿವಕುಮಾರ್ ಉಪ್ಪಾರಿಗೆ ಹಾಡಾಗಲೇ ಮರ್ಡರ್ ಆಗಿಬಿಟ್ಟಿದ್ದಾರೆ ಅಂತ. ಅದಾದಮೇಲೆ ಅವಾಗಿನ ಬೆಳಗಾವಿ MP ಸುರೇಶ್ ಅಂಗಡಿಯವರು ಮತ್ತು ಡಿಸ್ಟ್ರಿಕ್ಟ್ ಪೊಲೀಸ್ ಅಧಿಕಾರಿಗಳು, ಇಲ್ಲ ಇದು ಸೂಸೈಡ್ ಇದೆ, ಇದರಲ್ಲಿ ಯಾವುದೇ ರೀತಿಯಾದಂಥ ಮರ್ಡರ್ ಆಗಿಲ್ಲ ಅಥವಾ ಬೇರೆದೇನೂ ಆಗಿಲ್ಲ ಅಂದ್ಬಿಟ್ಟು ಪೋಸ್ಟ್ಮಾರ್ಟಮ್ನಲ್ಲಿ ಗೊತ್ತಾದಾಗ ಡಿಲೀಟ್ ಮಾಡ್ತಾರೆ. 2017ರಲ್ಲಿ ಮತ್ತೆ ರುದ್ರೇಶ್ ಅವರ ಏನು ಹತ್ಯೆ ಪ್ರಕರಣದ ಬಗ್ಗೆ ಏನಿದೆ, ಕಾಂಗ್ರೆಸ್ MLA, ಅವಾಗಿನ ಕಾಂಗ್ರೆಸ್ MLA ರೋಷನ್ ಬೇಗ್ ಅವ್ರ ವಿರುದ್ಧ ಟ್ವೀಟ್ ಮಾಡ್ತಾರೆ. ನಾವು ಇಲ್ಲ, ರೋಷನ್ ಬೇಗ್ ಅವರು ಇಲ್ಲ ಅಂದರು, ನಾವು ಇಲ್ಲ ಅಂದ್ವಿ ಅಲಿಗೇಷನ್ನ. RSS ಅವರು ಕೂಡ ಶೋಭಾ ಕರಂದ್ಲಾಜೆ ಅವರ ಹೇಳಿಕೆಯನ್ನು ತಿರಸ್ಕಾರ ಮಾಡಿದರು. ಇಲ್ಲಿವರೆಗೂ ಯಾವುದೇ ಎವಿಡೆನ್ಸ್ ಅದ್ರ ಬಗ್ಗೆ ಸಿಕ್ಕಿಲ್ಲ. ಆದರೆ ಬೇಗ್ ಅವರು ಇವಾಗ ಆ ಕಡೆ ಹೋಗ್ಬಿಟ್ಟಿದ್ದಾರೆ. ಇವಾಗ ಏನು ಹೇಳ್ತಾರೆ ಅದ್ರ ಬಗ್ಗೆ? ಜುಲೈ 8, 2017 ಒಂದು ಲಿಸ್ಟ್ ಕೊಡ್ತಾರೆ ಶೋಭಾ ಕರಂದ್ಲಾಜೆ ಅವರು, ಹೋಮ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರಿಗೆ. ಏನಂತ ಕೊಡ್ತಾರೆ? ಜಿಹಾದಿ ಎಲಿಮೆಂಟ್ಸಿಂದ 23 ಹಿಂದೂಗಳಿಗೆ ಹತ್ಯೆ ಆಗಿದೆ ಅಂತ, 23 ಹಿಂದೂಗಳಿಗೆ ಹತ್ಯೆ ಆಗಿದೆ ಅಂತ ಕೊಡ್ತಾರೆ. ಅದರಲ್ಲಿ ಆ ಲಿಸ್ಟಲ್ಲಿ ಒಂದು ಅಶೋಕ್ ಪೂಜಾರಿ ಮೂಡ್ಬಿದ್ರಿ ಅಂತ ಹೆಸರು ಇರ್ತದೆ. ಅಲ್ಲೇನು ಹೇಳಿದ್ದಾರೆ? ಮರ್ಡರ್ ಆಗಿದೆ, ತೀರೋಗಿದ್ದಾರೆ ಅಂತ. ಅಲ್ಲಿ ವಿಚಾರಣೆ ಮಾಡಿ ನೋಡಿದ್ರೆ ದಟ್ ಜೆಂಟಲ್ಮ್ಯಾನ್ ಇಸ್ ಸ್ಟಿಲ್ ಅಲೈವ್. ರಾಜು ಮಡಿಕೇರಿ ಟಿಪ್ಪು ಜಯಂತಿ ಆಚರಣೆ ಸಂದರ್ಭದಲ್ಲಿ ಅವರಿಗೆ ಮರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಪೋಸ್ಟ್ಮಾರ್ಟಮ್ನಲ್ಲಿ ಹಾಸ್ಪಿಟಲಿಂದ ಸ್ಯೂಸೈಡ್ ಮಾಡ್ಕೊಂಡಿರೋ ಅದು ಅಂತ ಗೊತ್ತಾಗ್ತದೆ. ಹೀಗೆ ಅದು ಎಲ್ಲ ಪ್ರಕರಣ ಗೊತ್ತಿದೆ ತಮಗೆ. ಮತ್ತು ಅದೇ ನಿಮ್ಮ 2017-18ರಲ್ಲಿ ಪರೇಶ್ ಮೇಸ್ತಾ ಹೆಸರಲ್ಲಿ ಇವರು ಫುಲ್ ಎಲೆಕ್ಷನ್ನೇ ಮಾಡಿಬಿಡ್ತಾರೆ. ಕರಾವಳಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಇವರು ಅನಿಲ್ ಕುಮಾರ್ ಕಟೀಲ್ ಅವರು ಎಲ್ಲ ನಿಮ್ಮ BJP ಶಾಸಕರು, ಸಂಸದರು ಎಲ್ಲರೂ ಕೂಡ. ಅದಾದಮೇಲೆ ಇನ್ನೂ ಕೂಡ ಏನಾಗಿದೆ ಅಂತ, ಇದು CBI ಕೊಡಿ ಅಂತ ಹೇಳಿದ್ರು. CBI ಕೊಟ್ಟ ಮೇಲೆ ಭಾಳ ಸ್ಪಷ್ಟವಾಗಿ ಏನು ಬಂತು? ಇಲ್ಲ, ಅಂಥದ್ದು ಯಾವುದೇ ರೀತಿಯಾದಂಥ ಮರ್ಡರ್ ಆಗಿಲ್ಲ, ಅದು ನೀರಿಗೆ ಬಿದ್ದು ಸಾವಾಗಿರೋದು ಅಂತ. ಫೊರೆನ್ಸಿಕ್ ರಿಪೋರ್ಟ್ ನಾವು ಕೊಟ್ಟಿದ್ದು ಹೇಳಿದ್ದು ಅದೇ, CBI ಹೇಳಿದ್ದು ಅದೇ. ಇವಾಗ ಅದ್ರ ಬಗ್ಗೆ ಚರ್ಚೆನೇ ಮಾಡ್ತಾ ಇಲ್ಲ. ಇದೇ ಏನು ನಿಮ್ಮ BJP MP ಅವರಿಗೆ ಕೇಸ್ ಬೇರೆ ಆಗಿದೆ ತಮಿಳುನಾಡಿನಲ್ಲಿ ಮೊನ್ನೆ ತಾನೆ, ನೆನಪಿದ್ರೆ ತಮಗೆಲ್ಲರಿಗೂ. ಸೊ ಇವರೆಲ್ಲರೂ ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮರ್ಯಾದೆ ಹರಾಜಾಗ್ತಾ ಇದ್ದಾರೆ. ಈಗ ಒಂದು ಹೊಸದೇನಾಗ್ಬಿಟ್ಟಿದೆ ಅಂದರೆ ಪ್ರವೃತ್ತಿ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾಕ್ಟ್ ಚೆಕ್ಕರ್ಸು, ಮಿಸ್ಇನ್ಫಾರ್ಮೇಷನ್ನಿಗೆಲ್ಲ ನಾವು ಆಸ್ಪಾದ ಮಾಡಿ ಕೊಟ್ಟಾದ್ಮೇಲೆ ಅವರು ಯಾರನ್ನ ಸ್ವಲ್ಪ ಪ್ರೆಷರ್ ಹಾಕಿ ಇದು ಸುಳ್ಳು ಸುದ್ದಿ ಅಂತ ಒಂದು 4-5 ಜನ ಹೇಳಿಬಿಟ್ರೆ ಡಿಲೀಟ್ ಮಾಡಿಬಿಡ್ತಾರೆ. ಇಲ್ಲ, ನಾನು ಡಿಲೀಟ್ ಮಾಡಿದ್ದೀನಿ, ಕ್ಷಮೆ ಕೇಳ್ತಾ ಇದ್ದೀನಿ ಅಂದ್ಬಿಟ್ಟು. ಆದರೆ ಇವ್ರದ್ದು ಆಪ್ರೇಷನ್ ಹೆಂಗಿದೆ ಅಂದರೆ, ನಿನ್ನೆ ಪ್ರಕರಣನೇ ತಗೊಳ್ಳಿ. ತೇಜಸ್ವಿ ಸೂರ್ಯ ವಕ್ಫ್ ಆಸ್ತಿ ಇದೆ ಅಂದ್ಬಿಟ್ಟು ಅವ್ರ ಆತ್ಮಹತ್ಯೆ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ತ, ಅದು ಹಾಕಿದ. ಸರ್ಕಾರದವರು ಅದು ಸರಿ ಅಲ್ಲ ರೀ, ಅದು ಹೀಗೀಗಿದೆ ಅಂದ್ಬಿಟ್ಟು ಸಾಕ್ಷಿ ದಾಖಲೆಗಳೆಲ್ಲ ಬಿಡುಗಡೆ ಮಾಡಿ ಅವರಿಗೆ ಕೊಟ್ಟರು. ಅದಾದಮೇಲೆ ಅಪಾಲಜಿ ಕೇಳಲ್ಲ, ಆ ರಿಪ್ಲೈನಲ್ಲಿ ಹಾಕ್ಬಿಡ್ತಾರೆ, ಐ ವಾಸ್ ಮಿಸ್ಇನ್ಫಾರ್ಮ್ಡ್ ಅಂದ್ಬಿಟ್ಟು ಏನೇನೋ ಹಾಕ್ಬಿಡ್ತಾರೆ. ನೀವು ಹೆಂಗೆ ರಾಜಾರೋಷವಾಗಿ ಬಂದು TV ಮುಂದೆ ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳ್ತಿರಲ್ಲ, ನಿಮಗೆ ತಪ್ಪಾದಾಗ ತಪ್ಪು ಒಪ್ಕೊಳ್ಳಿಕ್ಕೆ ಯಾಕೆ ಬರೋದಿಲ್ಲ? ತಪ್ಪು ಒಪ್ಕೊಳ್ಳಿಕ್ಕೆ ಯಾಕೆ ನೀವು ಟ್ವೀಟ್ ಮಾಡೋದಿಲ್ಲ? ಸುಮ್ಮನೆ ಡಿಲೀಟ್ ಮಾಡಿರ್ತಾರೆ. ಆದರೆ ಅಷ್ಟರಲ್ಲಿ ಏನಾಗಿರುತ್ತೆ ಅಂದರೆ, ಇವ್ರ ಎಕೋಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅಂದರೆ, ಅದು ಬೇರೆಯವ್ರು ತಗೊಂಡಿರ್ತಾರೆ. ಇಟ್ ಬಿಕಮ್ಸ್ ದ ಮೇನ್ ಸಿಲೆಬಸ್ ಫಾರ್ ವಾಟ್ಸಪ್ ಯೂನಿವರ್ಸಿಟಿ. ಏನು ಸರ್, ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ನೋಡಿ ಹಿಂಗೆ ಆಗ್ತಾ ಇದೆ ಅಂದ್ಬಿಟ್ಟು ಫುಲ್ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಮೇನ್ ಸಿಲೆಬಸ್ ಆಗಿಬಿಡ್ತಾ ಇದೆ.
ಅದು ಅವಾಗ ಏನಾಗುತ್ತೆ, ಸಹಜವಾಗಿ ಈಗ 1,000 ಜನ ಫಾರ್ವರ್ಡ್ ಮಾಡಿರ್ತಾರೆ, 1,000 ಜನ ರೀಟ್ವೀಟ್ ಮಾಡಿರ್ತಾರೆ, 1,00,000 ಜನ ನೋಡಿರ್ತಾರೆ. ಸಹಜವಾಗಿ ಅವಾಗ ನಮ್ಮ ಮಾಧ್ಯಮ ಸ್ನೇಹಿತರು ಅದನ್ನು ಮೇನ್ ಸ್ಟ್ರೀಮಿಗೆ ತರ್ತೀರ. ಬ್ರೇಕಿಂಗ್ ನ್ಯೂಸ್ ಆಗುತ್ತೆ. ಅದು ಬ್ರೇಕಿಂಗ್ ನ್ಯೂಸ್ ಆದಮೇಲೆ ಅದು ನ್ಯೂಸ್ ಸೈಕಲ್ ಮುಗ್ದೋಗುತ್ತೆ, ಅದು ಫೇಕ್ ನ್ಯೂಸ್ ಆಪ್ ಅಂತ ಬಿಟ್ಬಿಡ್ತೀರಾ. ಅದಕ್ಕೆ ಕ್ಲಾರಿಫಿಕೇಶನ್ ಅವರೂ ಕೊಡಲ್ಲ, ಮಾಧ್ಯಮದಲ್ಲೂ ಬರೋದಿಲ್ಲ. ಆದರೆ ಅದನ್ನು ಏನು, ಅದು ನ್ಯೂಸ್ ಸೈಕಲಲ್ಲಿ ಇರೋದ್ರಿಂದ ಅದು ನಾನೇ ನಿಜ ಅಂತ ಜನರು ಅಂದ್ಕೊಳೋದು ಸಹಜ. ಅದನ್ನೇ ಮತ್ತೆ ಈ ವಾಟ್ಸಪ್ ಯೂನಿವರ್ಸಿಟಿ ನಮ್ಮ ಸ್ನೇಹಿತರು ರೀಪ್ಯಾಕೇಜ್ ಮಾಡ್ತಾರೆ. ರೀಪ್ಯಾಕೇಜಿಂಗು ರೀಪ್ರಾಪಗೇಷನ್ ಮಾಡ್ತಾರೆ ಅದನ್ನು. ಈಗ ಉದಾಹರಣೆಗೆ ಇವತ್ತು ಡಿಮಾನಿಟೈಸೇಷನ್ ಆ್ಯನಿವರ್ಸರಿ BJP ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೇನಪ್ಪ ಇವತ್ತು. ಅವಾಗಂತೂ ಭಾಳ ಸೆಲೆಬ್ರೇಟ್ ಮಾಡಿದ್ರು. ಡಿಮಾನಿಟೈಸೇಷನ್, ನೋಟ್ಬಂದಿ, ಅದು ಇದು ಆಗ್ಬಿಟ್ಟಿದೆ ಅಂತ. ಅವಾಗ ಏನೇನು ಬಂತು, ಮಾಸ್ಟರ್ ಸ್ಟ್ರೋಕ್, ಮೋದಿಸ್ ಮಾಸ್ಟರ್ ಸ್ಟ್ರೋಕ್ ಅಂತ ಬಂತು. ಆದರೆ ಅದ್ರ ಜೊತೆ ಸುಳ್ಳು ಸುದ್ದಿ ಏನು ಬಂತು, ಎಲ್ಲ ಕಪ್ ಹಣ ವಾಪಸ್ ಬರುತ್ತೆ. ಇವೇ ಬಾಡಿಗೆ ಭಾಷಣಕಾರರು ತಾನೇ ಎಲ್ಲ ಕಡೆ ಹೋಗ್ಬಿಟ್ಟು ಹೇಳಿದ್ದು, ಮೋದಿ ಎಷ್ಟು ಚಾಣಕ್ಯ, ಮೋದಿ ಎಷ್ಟು ತಂತ್ರಜ್ಞಾನ ಬಳಸ್ಕೊತಾ ಇದ್ದಾನೆ. ಚಿಪ್ ಇಟ್ಟವ್ರೆ ಮೋದಿ, ಮೈಕ್ರೋ ಚಿಪ್ ಇಟ್ಟಿದ್ದಾರೆ. 500 ನೋಟ್ನಲ್ಲಿ, 2,000 ನೋಟ್ನಲ್ಲಿ ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ನೀವೇನಾದರೂ ಕಟ್ಟುಗಟ್ಟಲೆ ನೋಟ್ ಇಟ್ಬಿಟ್ರೆ ಆ ಚಿಪ್ಪು ಸ್ಯಾಟಲೈಟಿಗೆ ಮಾತಾಡುತ್ತೆ, ಸ್ಯಾಟಲೈಟು ಮೋದಿಗೆ ಮಾತಾಡುತ್ತೆ, ಮೋದಿ ಇಲ್ಲಿ ಅಧಿಕಾರಿಗೆ ಮಾತಾಡ್ತಾರೆ. ಹೇಳಿಲ್ವೇನ್ರಿ ನೀವು? ತೆಗೆದು ನೋಡಿ, ಇನ್ನೂ ಇದೆ. ಇದು ಎಲ್ಲಿಂದ ಪ್ರಾರಂಭ ಆಯಿತು? ಬಾಡಿಗೆ ಭಾಷಣಕಾರರಿಂದ. ಯಾರದನ್ನು ಸ್ವೀಕಾರ ಮಾಡಿದ್ರು? BJP MLA MP ಗಳು. ಅದು ಎಲ್ಲಿಗೆ ಹೋಯ್ತು? ಅವ್ರ ಕಾರ್ಯಕರ್ತರಿಗೆ. ಅದು ಅಷ್ಟು ಜನ ಸಹಜವಾಗಿ ಅಷ್ಟು ಜನ ಮಾತಾಡ್ತಾ ಇದ್ರೆ ಸುದ್ದಿ ಆಯಿತು. ಈಗ ಏನಾಯ್ತು ಇದು? ಇವಾಗ ಎಲ್ಲಾಗಿದೆ ಹೇಳಿ? ಎಲ್ಲೋಯ್ತಪ್ಪ ಚಿಪ್ಪು, ನೋಟು, ಕಪ್ಪಣ ಬಂತ ಎಲ್ಲದು? ಸೊ ಆದ್ರಿಂದ ನಾವು ರಿಪೋರ್ಟ್ ಇದನ್ನ ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಯಾರು ಎಷ್ಟು ಜನ ATM ಲೈನಲ್ಲಿ ಸತ್ರು ಅಂತ ರಿಪೋರ್ಟ್ ಕೊಟ್ಟಿಲ್ಲ. ಎಷ್ಟು ಸಣ್ಣ ಪುಟ್ಟ ಅಂಗಡಿಗಳು ಮುಚ್ಚೋಯ್ತು, ಅದು ಕೊಟ್ಟಿಲ್ಲ. ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡ್ರು, ಅದ್ರ ಅಂಕಿಅಂಶಗಳು ಕೊಟ್ಟಿಲ್ಲ. ಎಷ್ಟು ಜನ ಕಿರಾಣಿ ಅಂಗಡಿಗಳು ಮುಚ್ಚೋಯ್ತು, ಅದ್ರ ಲೆಕ್ಕ ಕೊಟ್ಟಿಲ್ಲ ಮೋದಿಯವರು ಇನ್ನೂ. ಆದರೆ ಈಗ ಇಂಥ ಸುಳ್ಳು ಸುದ್ದಿ ಇವತ್ತು ನೋಡಿ, ಕೆಲವು ಜನ ಇದು ಮಾಸ್ಟರ್ ಸ್ಟ್ರೋಕ್ ಅಂತ ಇನ್ನೂ ಕೆಲವು ಅಂಧಭಕ್ತರಿದ್ದಾರೆ. ಆದರೆ BJP ಅವರು ಯಾರೂ ಇದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ, ಮಾಸ್ಟರ್ ಸ್ಟ್ರೋಕ್ ಬಗ್ಗೆ. ಆದ್ದರಿಂದ ಇದೆಲ್ಲನೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಬರುತ್ತೆ. ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ಮೋದಿ ಅವರಷ್ಟ ದೊಡ್ಡ ಸುಳ್ಳುಗಾರ ಯಾರೂ ಇಲ್ಲ. ಅದಕ್ಕೆ ಪ್ರತಿಪಾದನೆ ಮಾಡಲಿಕ್ಕೆ ಈ ಸುಳ್ಳಿನ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತು ಇವರೆಲ್ಲರೂ ಕೂಡ ಬಾಂಡೆಡ್ ಲೇಬರ್ ಅದಕ್ಕೆ ಇಟ್ಕೊಂಡಿರೋದು. ಚುನಾವಣೆ ಬಂದಾಗ ಎಲ್ಲ ಹೊಸ ಟರ್ಮ್ಗಳು ಬರುತ್ತೆ. ಯಾಕೋ ಈಗ ಇತ್ತೀಚೆಗೆ ಇದು ಲವ್ ಜಿಹಾದು, ಅರ್ಬನ್ ನಕ್ಸಲ್ ಬಿಟ್ಬಿಟ್ಟಿದ್ದಾರೆ ಸರ್. ಅವಾಗ ಲವ್ ಜಿಹಾದಲ್ಲಿ ಎಷ್ಟು ಕೇಸ್ ರಿಜಿಸ್ಟರ್ ಆಗಿದೆ ಅಂತ ಕೇಂದ್ರ ಸರ್ಕಾರದಲ್ಲಿ ಒಬ್ಬ MP ಕೇಳಿದಾಗ ಶೂನ್ಯ ಅಂತ ಹೇಳಿದ್ರು. ಅದೇನು ಟರ್ಮಿನಾಲಜಿ ಅಂತದೇನೂ ಇಲ್ಲ ನಮ್ಮ IPCನಲ್ಲಿ, ಅಂಥದ್ದು ಯಾವುದೇ ಕೇಸ್ ರಿಜಿಸ್ಟರ್ ಆಗಿಲ್ಲ ಅಂತ. ನಾನಲ್ಲ, ಮಾನ್ಯವರ್ ಮೋದಿಜಿ, ಮಾನ್ಯವರ್ ಅಮಿತ್ ಶಾಜಿ ಅವರು ಕೊಟ್ಟಿದ್ದಂಥ ಸ್ಟೇಟ್ಮೆಂಟು. ಅರ್ಬನ್ ನಕ್ಸಲ್ಸ್ ಯಾರು, ಅರ್ಬನ್ ನಕ್ಸಲ್ಸ್ ಎಲ್ಲ ಲೀಡರ್ ಯಾರು ಅಂತ ಕೇಂದ್ರ ಸರ್ಕಾರದ ಏನು ಪಾರ್ಲಿಮೆಂಟ್ನಲ್ಲಿ ಪ್ರಶ್ನೆ ಹಾಕಿದಾಗ ಅರ್ಬನ್ ನಕ್ಸಲ್ ಅಂತ ಯಾರೂ ಇಲ್ಲ, ಆ ಗುಂಪು ಇಲ್ಲ, ಅದಕ್ಕೆ ಯಾರು ಲೀಡ್ರು ಇಲ್ಲ ಅಂದ್ಬಿಟ್ಟು ಉತ್ತರ ಕೊಟ್ಟಿದ್ಯಾರು? ಮಾನ್ಯವರ್ ಅಮಿತ್ ಶಾಜಿ. ಚುನಾವಣೆ ಈಗ ಅರ್ಬನ್ ನಕ್ಸಲ್ ಆಯಿತು, ಇದು ಲವ್ ಜಿಹಾದ್ ಆಯಿತು, ಈಗ ಲ್ಯಾಂಡ್ ಜಿಹಾದ್ ಅಂತ ಪ್ರಾರಂಭ ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಯಾವ ರೀತಿ ಪರೇಶ್ ಮೇಸ್ತಾ, ಹರ್ಷ, ನಂದಿತಾ ಮತ್ತು ಈ ಬಹಳಷ್ಟು ಜನ ಯಾರು ಹೀಗಿದ್ರು, ಅಮಾಯಕರಿದ್ರು, ಅವರ ಹೆಸರಲ್ಲಿ ಇವರು ರಾಜಕೀಯ ಬೇಳೆ ಬೇಯಿಸ್ಕೋತಾರೆ. ಮಹೇಂದ್ರ ಕುಮಾರ್ ಅವ್ರು ಹೇಳಿದ್ರಲ್ಲ, ರಕ್ತ ಪಿಪಾಸಕರು ಇವರು. ಯಾರಿಗೆ ನುಂಗಕ್ಕೂ ಇವರು ಹೇಸೋದಿಲ್ಲ. ಕುರ್ಚಿಗೋಸ್ಕರ ಮುಸಲ್ಮಾನರಷ್ಟೇ ಅಲ್ಲ, ಯಾರಿಗಾರ ಬಲಿ ತಗೊಳ್ಳುವ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಇವತ್ತು ಯಾರಾದರೂ ಒಬ್ಬರನ್ನ ಹೋಗಿದ್ರೇನಪ್ಪ, ಹರ್ಷ ಶಿವಮೊಗ್ಗ ತೀರೋದ್ರಲ್ಲ, ಹೋಗಿದ್ದಾರ? ನಂದಿತಾ ಪ್ರಕರಣ ಬಗ್ಗೆ ಮಾತಾಡ್ತಾರ? ಇಷ್ಟೆಲ್ಲ ಮಾತಾಡಿದ್ರು ಒಂದು ಸರಿ ಇವ್ರು ಯಾರ BJP ಲೀಡ್ರು, ಯಾರು ರಾಜಕೀಯ ಲಾಭ ಪಡೆದ್ರು, ಪರೇಶ್ ಮೇಸ್ತಾ ಅವರ ಮನೆಗನ ಹೋಗಿ ಬಂದಿದ್ದಾರ? ಇಲ್ಲಿದ್ರೆ ಎಲ್ಲದಕ್ಕೂ ಸೆಲ್ಫಿ ತಗೊಂಡು ಹೊಡಿತಾರಲ್ಲ ಸರ್, ಟ್ವೀಟು. ಆದ್ರಿಂದ ನಾನು ಕೇಳಕ್ಕೆ ಬಯಸ್ತಾ, ಇದನ್ನು ಕೂಡ ಇವರು ಆ ನಮ್ಮ ಹಾವೇರಿ ರೈತನ
ಹೆಸರಲ್ಲಿ ಇವರು ರಾಜಕೀಯ ಮಾಡ್ತಾ ಇದ್ದಾರೆ. ಇವರೇನು ಲ್ಯಾಂಡ್ ಜಿಹಾದ್ ಅಂತ ಹೇಳ್ತಾ ಇದ್ದಾರಲ್ಲ, ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ, ಇದನ್ನು ಇತ್ತೀಚೆಗೆ ಇವಾಗಲೇ ಹೆಂಗೆ ನೆನ್ಪು ಬಂತು ಇವರಿಗೆಲ್ಲ? ಮಿಸ್ಟರ್ ಸೂರ್ಯ, ಮಿಸ್ಟರ್ ಯತ್ನಾಳ್, ಮಿಸ್ ಕರಂದ್ಲಾಜೆ, ಅವಾಗೆಲ್ಲ ಏನು ಬಟ್ ಚೀಪ್ತಾ ಇದ್ರೇನ್ರಿ ನಿಮ್ಮ ಸರ್ಕಾರ ಇದ್ದಾಗ? ಕಳೆದ ಒಂದು 16 ವರ್ಷದಲ್ಲಿ ಇವ್ರದ್ದೇ ಇತ್ತಲ್ಲ ಸರ್, ಒಂದು 11 ವರ್ಷ ಇವ್ರದ್ದೇ ಅಲ್ಲ ಆಳ್ವಿಕೆ. ಯಾಕೇನೂ ಮಾಡಿಲ್ಲ? ನೋಡಿ, ಇದು ಜೊಲ್ಲೆ ಅವರ ಸ್ಟೇಟ್ಮೆಂಟ್. ಇದು 2021, 2 years ಬ್ಯಾಕ್. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗೇನು ಅನ್ವರ್ ಮಾನ್ಪಡಿ ರಿಪೋರ್ಟ್ ಕೊಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ನಾವು ಅಂತೂ ರಾಜಕೀಯ ಪ್ರೇರಿತ ರಿಪೋರ್ಟ್ ಅಂತ ಡೇ 1 ಹೇಳ್ತಾ ಇದ್ದೀವಿ. ಇದ್ರ ಬಗ್ಗೆ BJPಯಿಂದ ನನಗೆ ಉತ್ತರ ಕೊಡಿಸ್ಬೇಕು ನಮ್ಮ ಸ್ನೇಹಿತರು. ನನಗೆ ನೀವು ಯಾವಾಗಲೂ ಕೂಡ ಉತ್ತರ ಕೊಡಿ ಅಂತ ಹೇಳ್ತೀವಿ. ನಾವು ಯಾವಾಗಲೂ ಕೂಡ ಎದುರು ನಿಂತು ಪ್ರಾಮಾಣಿಕವಾಗಿ ಪ್ರಯತ್ನ ನಾನಂತೂ ಮಾಡ್ತೀನಿ. ನಮಗೆ ಹೆಂಗೆ ಕೇಳ್ತೀರಾ ಅಲ್ಲೂ ತಾವು ಕೇಳಬೇಕು ಅಂತ ತಮ್ಮ ಹತ್ರ ನನ್ನ ಮನವಿ. ಈ ಅನ್ವರ್ ಮಾನ್ಪಡಿ ರಿಪೋರ್ಟ್ ಅಂತ ಹೇಳ್ತಾರಲ್ಲ, ಇವರು ಅವಾಗಿಂದ ಆಗಸ್ಟ್ 20, 2021 ಅನ್ವರ್ ಮಾನ್ಪಡಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಆದರೆ ವರದಿಯನ್ನು ಕೊಟ್ಟ 9 ವರ್ಷಗಳಾಗಿದ್ದರೂ ಯಾವುದೇ ರೀತಿ ಕ್ರಮವಾಗಿಲ್ಲ. ಅದಕ್ಕೆ ಅಂದಿನ ಸಿಎಂ ಯಡಿಯೂರಪ್ಪ ಅವರು ಕಾಂಗ್ರೆಸ್ ನಾಯಕರೊಂದಿಗೆ ಶಾಮೀಲಾಗಿರುವುದು ಕಾರಣ ಎಂದು ಅನ್ವರ್ ಮಾನ್ಪಡಿಯವರು ಗಂಭೀರ ಆರೋಪ ಮಾಡಿದ್ದಾರೆ. ನಾವಂತೂ ಔಟ್ರೈಟಾಗಿ ತಿರಸ್ಕಾರ ಮಾಡಿದ್ದಾರೆ. ಇವರೇ ನಮ್ಮ ಜೊತೆ ಶಾಮೀಲಾಗಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಯಾರು? BJP ಅವರೇ. ನಮಗೆ ಅದಕ್ಕೆ ಸಂಬಂಧನೇ ಇಲ್ಲ. ಆದರೆ ಇದಕ್ಕೆ ಉತ್ತರ ಕೊಡಬೇಕಲ್ಲ ಅವರು. ಯಡಿಯೂರಪ್ಪ ಅವರು ನಿಜವಾಗ್ಲೂ ಅನ್ವರ್ ಮಾನ್ಪಡಿ ರಿಪೋರ್ಟ್ ಬಗ್ಗೆ ಏನು ಹೇಳ್ತಾರೆ ಅಂತ. ಇದೀಗ ರಾಜ್ಯದ ವಕ್ಫ್ ಆಸ್ತಿ ಕಬ್ಬಳಿಕೆ ಪ್ರಕರಣಗಳ ಶೀಘ್ರ ಇತ್ಯರ್ಥಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಜರಾಯಿ, ವಕ್ಫ್ ಮತ್ತು ಹಜ್ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದ್ದಾರೆ. ಯಾರು? BJPಯ ಶಾಸಕರು. ವಕ್ಫ್ ಆಸ್ತಿಯನ್ನು ನಾವು ತೆರವುಗೊಳಿಸ್ತೀನಿ ಅಂತ ಮುಂದುವರೆದು ಅವರೇ ಒಂದು ಅನ್ವರ್ ಮಾನ್ಪಡಿಯವರು ಒಂದು ಪತ್ರ ಬರೀತಾರಂತೆ. ಯಡಿಯೂರಪ್ಪ ವಿರುದ್ಧವೇ ಪತ್ರ ಬರೆದಿದ್ದೆ ಮಾನ್ಪಡಿ. ಸುಮಾರು 4 ಲಕ್ಷ ಕೋಟಿ ರೂಪಾಯಿಗಳಿಗೂ ಹಗರಣ ಎನ್ನಲಾಗುವ ರಾಜ್ಯ ವಕ್ಫ್ ಮಂಡಳಿ ಹಗರಣ ವರದಿಯನ್ನು ಕಾಂಗ್ರೆಸ್ ನಾಯಕರು ಅನುಕೂಲಕ್ಕಾಗಿ ತಕ್ಕಂತೆ ಹತ್ತಿಕ್ಕಲು ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತವರ ಕುಟುಂಬ ಯಾರು ಗೊತ್ತಿಲ್ಲ ಸರ್, ಇಬ್ಬರು ಇದ್ದಾರೆ, ಯಾರು ಗೊತ್ತಿಲ್ಲ, ಯಡಿಯೂರಪ್ಪ ಮತ್ತವರ ಕುಟುಂಬ ರಾಜಿ ಮಾಡಿಕೊಂಡಿದೆ ಎಂದು BJP ನಾಯಕ ಅನ್ವರ್ ಮಾನ್ಪಡಿ ಅವರು ಕಳೆದ ಮೇ ತಿಂಗಳಿನಲ್ಲಿ ಗಂಭೀರ ಆರೋಪ ಮಾಡಿದ್ದರು. ವಕ್ಫ್ ಆಸ್ತಿ ಹಗರಣದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು BJP ರಾಷ್ಟ್ರಾಧ್ಯಕ್ಷ JP ನಡ್ಡಾ ಸೇರಿದಂತೆ BJP ರಾಷ್ಟ್ರೀಯ ನಾಯಕರಿಗೆ ಪತ್ರ ಬರೆದಿದ್ದರು. ಹೀಗಾಗಿ ಹಗರಣದ ಬಗ್ಗೆ ನೂತನ ವಕ್ಫ್ ಸಚಿವೆ ಶಶಿಕಲಾ ಜೊಲ್ಲೆ ವರದಿ ಬಗ್ಗೆ ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಮುಂದಿನ ಬೆಳವಣಿಗೆ ಕಾರಣವಾಗಲಿದೆ. ಏನ್ರಿ ಇದು? ಸೂರ್ಯ ಅವರೇ, ಮಹಾನಾಯಕರಾದಂಥ ಮೋದಿ ಅವರಿಗೆ ಪತ್ರ ಬರೆದಿದ್ದು ನಿಮಗೆ ಗೊತ್ತಾಗಿಲ್ವಾ? ಅಂದರೆ ಯಡಿಯೂರಪ್ಪ ಅವರು ಮತ್ತು ಅವರ ಕುಟುಂಬದವರು ಅಂದರೆ ಯಾರು? ಐ ಆಮ್ ಅಸ್ಯೂಮಿಂಗ್ ಅವರ್ ಸ್ಟೇಟ್ ಪ್ರೆಸಿಡೆಂಟ್ ಸರ್, ಸ್ಟೇಟ್ BJP ಪ್ರೆಸಿಡೆಂಟ್ ಅವ್ರು ನಮ್ಮ ಜೊತೆ ಶಾಮೀಲಾಗಿದ್ದಾರಾ? ನಾವಂತೂ ಈ ರಿಪೋರ್ಟನ್ನು ತಿರಸ್ಕಾರ ಮಾಡಿದ್ದೀವಿ. ಅನ್ವರ್ ಮಾನ್ಪಡೆ BJP ಅವರು ರಾಜಕೀಯ ಪ್ರೇರಿತವಾಗಿ ಮಾಡಿದ್ದಾರೆ ಅಂತ ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ. ಆದರೆ ನಿಮ್ಮವರೇ ಬರೆದಿದ್ದಾರಲ್ಲ, ವಕ್ಫ್ ಕಬ್ಬಳಿಕೆ ಪ್ರಕರಣ ಶೀಘ್ರ ಇತ್ಯರ್ಥ ಕ್ರಮ, ಸಚಿವೆ ಶಶಿಕಲಾ ಜೊಲ್ಲೆ. ಅವಾಗ ತೇಜಸ್ವಿ ಸೂರ್ಯದು ರಕ್ತ ಕುದಿಲಿಲ್ವಾ ಸರ್? ಅವಾಗ ಎತ್ತಾಳೋ ರಕ್ತ ಕುದಿಲಿಲ್ವಾ? ವಿಕಾಸಸೌಧದಲ್ಲಿ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದ ಅವರು ವಕ್ಫ್ ಆಸ್ತಿಗಳ ಸಮೀಕ್ಷೆ ಕೈಗೊಂಡಿದ್ದು 1,05,855 ಎಕರೆ ವಕ್ಫ್ ಭೂಮಿಯನ್ನು ಗುರುತಿಸಲಾಗಿದೆ. ಅವಾಗ ಯಾರ ಸರ್ಕಾರ ಇತ್ತು? ಯಾರು ಗುರುತಿಸಿದ್ರು? ಯಾರಿಗೆ ಅದನ್ನು ನೀವು ಹಸ್ತಾಂತರ ಮಾಡಬೇಕಂದಿದ್ರು? ಯಾರ್ದು ಅಕ್ರಮ ಆಗಿದೆ ಅದು ತೆರವುಗೊಳಿಸ್ಬೇಕಂದಿದ್ದು ಯಾರು? ಅವಾಗ ಯಾಕೆ ನೀವೇನು ಅಂದಿಲ್ಲ? ನಾನು ಕೇಳಬೇಕಾಗಿರೋದು ಒಂದು ಸರಳವಾದ ಪ್ರಶ್ನೆ. ನಿಮ್ಮ MP ಅವರು ಶೋಭಾ ಕರಂದ್ಲಾಜೆ ಅವರು ವಕ್ಫ್ ಬಗ್ಗೆ ಅವರೇ ಪ್ರಶ್ನೆ ಹಾಕಿದಾಗ
ಭಾಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದವರು ಹೇಳ್ತಾರೆ, ನಾವು ಎಲ್ಲ ವಕ್ಫ್ ಆಸ್ತಿಯನ್ನು ಸರ್ ನಾವು GIS ಮ್ಯಾಪಿಂಗ್ ಮಾಡ್ತಾ ಇದ್ದೀವಿ. GIS ಮ್ಯಾಪಿಂಗ್ ಮಾಡಿ ಅದಕ್ಕೆ ಬೌಂಡ್ರಿ ಹಾಕ್ತೀವಿ. ಬೌಂಡ್ರಿ ಹಾಕಿ ಯಾವ್ದು ಎನ್ಕ್ರೋಚ್ ಇದೆ ಆ ಎನ್ಕ್ರೋಚ್ಮೆಂಟ್ ಎಲ್ಲ ತೆರವುಗೊಳಿಸ್ತೀವಿ. ಇದಕ್ಕೋಸ್ಕರ ನಾವು ಆಧುನಿಕ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದೀವಿ. ಆಧುನಿಕ ತಂತ್ರಜ್ಞಾನ ಬಳಸಿ ಒಂದು ಡೇಟಾಬೇಸನ್ನು ಮಾಡ್ತಾ ಇದ್ದೀವಿ. ಈ ಡೇಟಾಬೇಸ್ನಲ್ಲಿ ಎಲ್ಲ ನಿಮಗೆ ಸಿಗುತ್ತೆ. ಇದಕ್ಕೋಸ್ಕರ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಸುಮಾರು 12 ಕೋಟಿ ಅನುದಾನವನ್ನು ನಾವು ಕೊಡ್ತಾ ಇದ್ದೀನಿ. ಸುಮಾರು 330ರಿಂದ 350 ಕೋಟಿ ರೂಪಾಯಿ ಬರೀ GIS ಮ್ಯಾಪಿಂಗಿಗೆ ಕೊಟ್ಟು ವಕ್ಫ್ ಆಸ್ತಿಯನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಮತ್ತು ಎನ್ಕ್ರೋಚ್ಮೆಂಟ್ ಕ್ಲಿಯರೆನ್ಸ್ ಮಾಡಬೇಕು ಅಂತ ಹೇಳಿದಾಗ ನೀನೇ ಕತ್ತೆ ಕಾಯ್ತಾ ಇದ್ರೇನಪ್ಪ ನೀವು ಅಲ್ಲಿ ಸಂಸದ ಅವಾಗ ಇದ್ರಲ್ಲ, ಅವಾಗ ನೀವೇನು ಮಾಡ್ತಾ ಇದ್ರಿ? ಅವಾಗ ನೀವೇನು ಹೇಳಿಲ್ಲ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಮತಗಳನ್ನು ಪಡಿಬೇಕಾದಾಗ ಇದೆಲ್ಲ ಮಾತಾಡಿದ್ದು, ಅವಾಗ ಅದ್ರ ಬಗ್ಗೆ ಏನು ಹೇಳಿಲ್ವಾ? ಅವಾಗ ಅದ್ರ ಬಗ್ಗೆ ಏನು ಹೇಳಿಲ್ಲ. ಮತ್ತು ನಾಟಕ ಬೇರೆ ನಿಮ್ದೆಲ್ಲ, ಏನು JPC ಕಮಿಷನ್ ಕರ್ಸೋದು. ನಿನ್ನೆ JPC ಕಮಿಷನ್ ಬಂದಿತ್ತಲ್ಲ, ಅದು BJP ಕಮಿಷನ್, ಅದು JPC ಕಮಿಷನ್ ಅಲ್ಲ. ಒಂದು ಕಮಿಷನ್ನು, ಪಾರ್ಲಿಮೆಂಟರಿ ಕಮಿಷನ್ is bound by the rule of business. ಅವರಿಗೆ ಒಂದು ಬಿಸ್ನೆಸ್ ಕೋಡ್ ಇರುತ್ತೆ, ಬಿಸ್ನೆಸ್ ಕಾಂಡಕ್ಟ್ ಕೋಡ್ ಇರುತ್ತೆ. ಬರೀ ಅವರೊಬ್ಬರೇ ಬರ್ತಾರೆ. ಅವ್ರು ವೈಯಕ್ತಿಕವಾಗಿ ಬಂದರೆ ಸ್ವಾಗತ, ಬಂದು ನೋಡ್ಕೊಳ್ಳಿ. ಕರ್ನಾಟಕ ಭಾಳ ಚೆನ್ನಾಗಿದೆ, ವೆದರ್ ವೈಸ್ ಆ್ಯಂಡ್ ಅದರ್ವೈಸ್ ವೇರ್ ಅ ಗ್ರೇಟ್ ಸ್ಟೇಟ್. ಬಂದು ನೋಡಿ, ಪ್ರವಾಸಿಗರಾಗಿ ಬನ್ನಿ. ನೀವು ರಾಜಕೀಯವಾಗಿ ದುರುದ್ದೇಶದಿಂದ ಬಂದಿರೋದು. ಎಲ್ಲಿ ಕಮಿಟಿ ಮೆಂಬರ್ಸ್ ಯಾಕೆ ಬಂದಿಲ್ಲ? ಕಮಿಟಿ ಮೆಂಬರ್ಸ್ ಬರಬೇಕಲ್ವಾ? ಆಮೇಲೆ ಸಂಬಂಧಪಟ್ಟಲಾರ್ದಂಥ ಎಲ್ಲ ಏನು BJP ನಾಯಕರಿಗೆ ನೀವು ಇಟ್ಕೊಂಡು ಓಡಾಡ್ತಾ ಇದ್ದೀರಾ ಅಂದರೆ ನಾವೇನು ಅನ್ಕೋಬೇಕು? ಸೊ ಇದರಿಂದ ಏನು ಔಟ್ಕಮ್ ಅಂದರೆ, ಬೇಸಿಕಲಿ ಇದು JPC ಪ್ರೆಷರ್ ಟ್ಯಾಕ್ಟಿಕ್ಸು. ನನ್ನ ಪ್ರಕಾರ, ನಾನು ಇನ್ನೂ ಸ್ಟಡಿ ಮಾಡ್ತಾ ಇದ್ದೀನಿ, ಇಟ್ಸ್ ಅ ಕ್ಲಿಯರ್ ವಯಲೇಷನ್ ಆಫ್ ದ ಎಲೆಕ್ಷನ್ ಕಮಿಷನ್ ನಾರ್ಮ್ಸ್. JPC ಕಮಿಟಿ ಇವಾಗ ಇಲ್ಲಿ ಬಂದಿರೋದು ಚುನಾವಣೆ ಸಂದರ್ಭದಲ್ಲಿ, ಇಫ್ ಇಟ್ ಇಸ್ ಗೋಯಿಂಗ್ ಟು ಹ್ಯಾವ್ ಅ ಬೇರಿಂಗ್ ಎಫೆಕ್ಟ್ ಆನ್ ಅ ಮೇಜರ್ ಪಾಲಿಸಿ, ಆನ್ ಅ ಪಾಪ್ಯುಲಸ್ ಡೆಮೋಗ್ರಫಿ ಆಫ್ ದ ಕಂಟ್ರಿ, ಇವ್ರು ಹೀಗೆ ಮಾಡಬಹುದಾ? ಚುನಾವಣೆ ಜಾರ್ಖಂಡಲ್ಲೂ ನಡೀತಾ ಇದೆ, ಮಹಾರಾಷ್ಟ್ರದಲ್ಲೂ ನಡೀತಾ ಇದೆ, ಕರ್ನಾಟಕದಲ್ಲೂ ನಡೀತಾ ಇದೆ. ಇದು ನಿಯಮ ಬಾಹಿರ ಅಲ್ವಾ? ರಾಜಕೀಯ ದುರುದ್ದೇಶದಿಂದ ತುಂಬಿರುವಂಥ ನಿನ್ನೆ ನಡೆದಂಥ ಸಭೆಗಳು. ಆ ಸಭೆಯ ಔಟ್ಕಮ್ಮು ಒಬ್ಬ ರೈತರಿಗೆ ಇವರು ವಕ್ಫ್ ಆಸ್ತಿ ಇದೆ ಅಂದ್ಬಿಟ್ಟು, ಚೆನ್ನಪ್ಪ ಅನ್ನೋರಿಗೆ ವಕ್ಫ್ ಆಸ್ತಿ ಇದೆ ಅಂದ್ಬಿಟ್ಟು ಅವರು ತೀರೋದ್ರು ಅಂತ ಹೇಳ್ತಾರೆ. ಇದು ಅವ್ರ ಸ್ಟೇಟ್ಮೆಂಟ್. ಯಾರ್ದು? ಅವ್ರ ಕುಟುಂಬದವ್ರದ್ದು. ಆತ್ಮಹತ್ಯೆ ಆದಮೇಲೆ ಇವ್ರೇನು ತನಿಖೆ ನಡೆಸಿದ್ರಲ್ಲ, ರೈತ ಆತ್ಮಹತ್ಯೆಯಲ್ಲಿ ಏನು FSL ರಿಪೋರ್ಟ್ ತರಬೇಕು, ಬೇರೆ ಬೇರೆ ರಿಪೋರ್ಟ್ಗಳೆಲ್ಲ ವರದಿಗಳನ್ನು ತರಿಸ್ಬೇಕು, ಇದಾ ರಿಪೋರ್ಟು ಕೈ ಬರಹದಲ್ಲಿದೆ. ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಸರ್ವೆ ನಂಬರ್ 31-2A ಮೇಲೆ ನಾವು ಲೋನ್ ತಗೊಂಡಿದ್ವಿ ICICI ಬ್ಯಾಂಕಿಂದ. ಆ 2A 31/2A ಯಾರ ಹೆಸರಲ್ಲಿತ್ತು? ಆ ರೈತನ ಹೆಸರಲ್ಲಿತ್ತು. ಅದು ವಕ್ಫ್ ಪ್ರಾಪರ್ಟಿ ಆಗಿರಲಿಲ್ಲ. ಅದು ಪಕ್ಕದೇನು ಅವ್ರದ್ದು ಹಿಂದಿಂದಿತ್ತು, ಅದು ಅವ್ರದ್ದು ಆಗಿ, ಅದು ವಕ್ಫಿಗೆ ಅವ್ರು ಯಾರೋ ಮುಸಲ್ಮಾನರವ್ರಿಗೆ ಮಾರಿ ಅವ್ರು ಯಾವುದೋ ಟ್ರಸ್ಟಿಗೆ ಕೊಟ್ಟು ಅದು ಹಾಗೆ ವಕ್ಫ್ ಆಯಿತು. ಯಾವುದು ಸಾಲ ತಗೊಂಡಿದ್ದಾರೆ, ಯಾವುದರಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಅದು ಅವರ ಸ್ವಂತ ಆಸ್ತಿ ಅಂದ್ಬಿಟ್ಟು ನಿನ್ನೆ DC ಅವರು ಕೂಡ ಹೇಳಿದ್ದಾರೆ, ಬ್ಯಾಂಕ್ನವ್ರು ಕೂಡ ಹೇಳಿದ್ದಾರೆ. ಮತ್ತು ಇದು ಅವರ ವರದಿ FSL ರಿಪೋರ್ಟ್. ಇದು ಯಾವಾಗ? 2022ರಲ್ಲಿ ಸರ್. ಅವಾಗ ಯಾರು ಸರ್ಕಾರ ಆಯಿತು? ಬೊಮ್ಮಾಯಿ ಅವ್ರದ್ದು ಇತ್ತಲ್ವಾ ಸರ್? BJP ಅವರು, ಬೊಮ್ಮಾಯಿ ಅವರೇ ಅಲ್ವಾ ಮುಖ್ಯಮಂತ್ರಿ? ಮತ್ತು ಮುಖ್ಯಮಂತ್ರಿಯ ಸ್ವಂತ ಜಿಲ್ಲೆನಲ್ಲಿ ಆಗಬೇಕಾದಾಗ ನೀವೇನು ಮಾಡ್ತಾ ಇದ್ರಿ?
ಅವಾಗಿನ ಮುಖ್ಯಮಂತ್ರಿ ಏನು ಮಾಡ್ತಾ ಇದ್ರು? ಇವಾಗ ಹೋಗ್ಬಿಟ್ಟು ಆ JPC ಕಮಿಟಿನಲ್ಲಿ ಸರಡಿನಲ್ಲಿ ಕ್ಯೂನಲ್ಲಿ ನಿಂತು ಕೊಡ್ತೀರಲ್ರಿ, ಅವಾಗ ಏನು ಮಾಡಿದ್ರಿ ಆಸ್ ಅ ಚೀಫ್ ಮಿನಿಸ್ಟರ್? ವಾಟ್ ಡಿಡ್ ಯು ಡೂ ಆಸ್ ಎನ್ MP? This is clear case of misinformation and fake news. Again at the cost of sounding repetitive. BJP ಅವರಿಗೆ ಕುರ್ಚಿ ಬೇಕಾದಾಗ ಮುಸಲ್ಮಾನರಷ್ಟೇ ಬಲಿ ತಗೊಳ್ಳೋದಿಲ್ಲ, ಯಾವ ಜಾತಿನೂ ನೋಡೋದಿಲ್ಲ. ಅವರು ಕಾರ್ಮಿಕರಿರ್ಬೋದು, ರೈತರಿರ್ಬೋದು, ಯುವಕರಿರ್ಬೋದು, ಯುವತಿಯರಿರ್ಬೋದು, ಹಿಂದುಳಿದ ವರ್ಗದವ್ರು ಇರ್ಬೋದು, ದಲಿತರಿರ್ಬೋದು, ಪರಿಷ್ಠ ಪಂಗಡದವ್ರಿರ್ಬೋದು, ಇವರಿಗೆ ಕುರ್ಚಿ ಬೇಕಾದರೆ ಯಾವ ಜಾತಿನೂ ನೋಡಲ್ಲ. ಉದಾಹರಣೆಗಳು ನಾನು ಸರಣಿಯಾಗಿ ಕೊಟ್ಟಿದ್ದೇನೆ. ಇದನ್ನ ಪರಿಶೀಲನೆ ಮಾಡಿ ಅವ್ರು ಬೇಕಾದರೆ ನನ್ನ ಮುಂದೆ ಬರಲಿ. ಆದ್ರಿಂದ ಬಹಳ ಸ್ಪಷ್ಟವಾಗಿ ಸರ್ಕಾರದ ಸಂದೇಶ ಕೊಡ್ತಾ ಇದ್ದೀವಿ ನಾವು. ಹೀಗೆ ನೀವು ಈಗ ಕೋವಿಡ್ನಲ್ಲಿ ಹೆಣದ ಮೇಲೆ ಹಣ ಮಾಡಿದ್ರಿ, ಈಗ ಮತ್ತೆ ಈ ವಿಚಾರದಲ್ಲಿ ತಾವು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಏನು ನಮ್ಮ ಒಂದು ರಾಜ್ಯದ ಶಾಂತಿಯ ತೋಟವನ್ನು ನೀವು ಕೆಡಿಸ್ಲಿಕ್ಕೆ ಹೋದರೆ ವಿ ವಿಲ್ ಹ್ಯಾವ್ ಟು ಟೇಕ್ ಆ್ಯಕ್ಷನ್. ಆಮೇಲೆ ನೀವು ಹೋಗಿ ಮಾಧ್ಯಮ ಮುಂದೆ ಅಳ್ಬೇಡಿ. ನೀವು ದಯವಿಟ್ಟು ಬಿಹೇವ್ ಮೆಚ್ಯೂರ್ಲಿ. ನೀವು ಹೇಳಿ, ಇಲ್ಲಪ್ಪ ನಾನು ಬರ್ರಿ ತಪ್ಪು ಎಲ್ಲದರಿಂದ ಆಗುತ್ತೆ ರೀ. ನಾಳೆ ನನ್ನ ಹತ್ರ ಏನಾದರೂ ತಪ್ಪಿದ್ರೆ ನಾನು ಬಂದು ಇಲ್ಲಿ ಕೂತ್ಕೊಂಡೆ, ಹೌದಪ್ಪ ಹೋದ ಬಾರಿ ನಾನೇನು ಹೇಳಿದ್ದೆ ತಪ್ಪಾಯಿತು, ಐ ವಿಡ್ರಾ ಮೈ ಸ್ಟೇಟ್ಮೆಂಟ್ ಅಂತ ಹೇಳ್ತೀರಿ. ಅದರಲ್ಲೇನಿದೆ? ಅದು ಇದು ಬಿಟ್ಟು ಇಲ್ಲ FIR ಅವ್ರಿಗೆ ಕೆಲಸ ಇಲ್ಲ ಅದಕ್ಕೆ FIR ಹಾಕ್ಸಿದ್ದಾರೆ. ನನಗೇನು ನಿಜವಾಗ್ಲೂ ಬೇರೆ ಕೆಲಸ ಇಲ್ವೇನ್ರಿ ನಿಮ್ಮಂಥವ್ರ ಮೇಲೆ FIR ಹಾಕ್ಸೋದು ಬಿಟ್ಟು? ಯಾರು FIR ಹಾಕಿದ್ದಾರೆ, ಅವ್ರು ಏನಿದ್ದಾರೆ ನಮಗೇನು ಗೊತ್ತಿದೆ? ಆಮೇಲೆ ನಾನು ಸುಳ್ಳು ಹೇಳಿದ್ದೀನಿ ಅದಕ್ಕೆ FIR ಹಾಕಿದ್ದಾರೆ ಅಂತ ಬಾಯಿಂದ ಬಂದಿಲ್ಲ ನೋಡಿ. ನಾನು ರಾಜಕೀಯ ಪ್ರೇರಿತ ಅಂತೆ ಇಂಥವ್ರು ಲಾಜಿಕ್ಕು. ಇಂಥವ್ರ ಜೊತೆ ದಿನ ನಾವು ಐಡಿಯಾಲಜಿಕಲ್ ಬ್ಯಾಟ್ಲು ಮಾಡಬೇಕು, ಪ್ರಜಾಪ್ರಭುತ್ವದ ಬಗ್ಗೆನೂ ಮಾತಾಡಬೇಕು, ಸಂವಿಧಾನದ ಉಳಿಯೋ ಕೆಲಸನೂ ಮಾಡಬೇಕು, ಕರ್ನಾಟಕಕ್ಕೆ ಪ್ರಗತಿಪರವಾದಂಥ ನಾವು ದಿಕ್ಕಿನಲ್ಲಿ ಕೂಡ ನಾವು ಸಾಗಿಸ್ಬೇಕು ಇಂಥವ್ರ ಜೊತೆ. ಸೊ ಆದ್ದರಿಂದ ಇದನ್ನು ಏನಿವತ್ತು ರೈತರ ಹೆಸರು ಮೇಲೆ ಇವತ್ತು ಲ್ಯಾಂಡ್ ಜಿಹಾದ್ ಅಂತ ಇವರು ರಾಜಕೀಯ ಮಾಡ್ತಾ ಇದ್ದಾರೆ. ದೇ ಸ್ಟ್ಯಾಂಡ್ ಎಕ್ಸ್ಪೋಸ್ಡ್ ಟುಡೇ. ನಾವು ಕೇಳಿರೋ ಪ್ರಶ್ನೆಗಳಿಗೆ, MB ಪಾಟೀಲ್ ಅವ್ರು ಕೇಳುವ ಪ್ರಶ್ನೆಗಳಿಗೆ, ಕೃಷ್ಣ ಬೈರೇಗೌಡರು ಕೇಳಿರುವಂಥ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಟ್ಟರೆ ಹೌದಪ್ಪ ವಿ ವಿಲ್ ಅಗ್ರಿ. ಸುಮ್ಮನೆ ಹೋಗ್ಬಿಡೋದು ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಮುಂದೆ ಅವ್ರದ್ದಾದಂಥ ಪ್ರಾಯೋಜಿತವಾದಂಥ ಸೋಷಿಯಲ್ ಹ್ಯಾಂಡಲ್ಗಳ ಹತ್ರ ಇವ್ರು ಕೇಳಿಬಿಡೋದು, ಅದನ್ನೇ ಇವರು ಫೇಕ್ ನ್ಯೂಸ್ ಅಂತ ಮಾಡ್ಕೊಂಡು ಅದನ್ನು ಇವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ವಿರುದ್ಧ ಇದ್ದೀವಿ. ಅದಕ್ಕೆ FIR ಆಗುತ್ತೆ, ಅದೇನೇನು ಕೋರ್ಟ್ನಲ್ಲಿ ಆಗುತ್ತೆ ಆಗಲಿ. ಆದರೆ ಇವರೆಲ್ಲ ಸುಮ್ಮನೆ he is so misinformed, he does not know who has filed the FIR. He is so misinformed, this kid. ಸೊ ಅದಕ್ಕೆ ಇವೆಲ್ಲ ಬಾಲಿಶ ಹೇಳಿಕೆಗಳನ್ನು ಬಿಟ್ಬಿಟ್ಟು ನೀವು ರಾಜಕೀಯ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡಿ, ಅದಕ್ಕೆ ಉತ್ತರ ಕೊಡೋ ಸಾಮರ್ಥ್ಯ ಕಾಂಗ್ರೆಸ್ ಪಕ್ಷದಕ್ಕೂ ಇದೆ, ಪಕ್ಷದ ನಾಯಕರಿಗೂ ಇದೆ ಅಂತ ಹೇಳ್ತಾ ಮತ್ತೊಮ್ಮೆ BJP ಅವರು ರೈತರ ಹೆಸರು ಮೇಲೆ, ಮಠಾಧೀಶರುಗಳ ಹೆಸರು ಮೇಲೆ ಧಾರ್ಮಿಕವಾಗಿ ಇವರು ಈ ನಮ್ಮ ರಾಜ್ಯವನ್ನು ಕೆಡಿಸುವ ದುರುದ್ದೇಶದಿಂದ ಚುನಾವಣೆಗೋಸ್ಕರ ಮಹಾರಾಷ್ಟ್ರ ಚುನಾವಣೆ, ಜಾರ್ಖಂಡ್ ಚುನಾವಣೆ, ಕರ್ನಾಟಕ ಚುನಾವಣೆಯಲ್ಲಿ ಲಾಭ ಪಡೀಲಿಕ್ಕೆ ಇವರು ಈ ಕಮ್ಯುನಲ್ ಪಾಲಿಟಿಕ್ಸನ್ನು ಇವರು ಮಾಡ್ತಾ ಇರೋದಂತ ಮತ್ತೊಮ್ಮೆ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಬಿಜೆಪಿಯವರು ಇನ್ನೊಂದು ವಿಷಯ ಲಾಭ ಪಡ್ಕೊತಾರೆ ಕಾರಣಕ್ಕೋಸ್ಕರ ರೈಸ್ ಆಗಿತ್ತಲ್ಲ, ಚುನಾವಣಾ ಸಂದರ್ಭದಲ್ಲಿ ರೈಸ್ ಆಗಿತ್ತಲ್ಲ, ನೀವು ನೋಟಿಸ್ ಕೊಟ್ಟ ಕಾರಣಕ್ಕೋಸ್ಕರ ಆಗಿದೆ. ಅದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಾದ್ರೆ ಸರ್ಕಾರ ಹೊರತು ನೀವು ಅವ್ರ ಮೇಲೆ ಚುನಾವಣಾ ರಾಜಕೀಯ ಮಾಡಲಿಕ್ಕೋಸ್ಕರ ಬಳಸ್ಕೊತಿರಂತ ನೀವೇ ಇದನ್ನ ಆಗಲೇ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ರೆವಿನ್ಯೂ ಮಿನಿಸ್ಟರ್ ಹೇಳಿದ್ದಾರೆ, ಲಾ ಮಿನಿಸ್ಟರ್ ಹೇಳಿದ್ದಾರೆ, MB ಪಾಟೀಲ್ ಅವ್ರು ಹೇಳಿದ್ದಾರೆ. ಒಂದು ಗೆಜೆಟ್ ನೋಟಿಫಿಕೇಶನ್ ಹೌದು ತಪ್ಪಾಗಿದೆ. ಗೆಜೆಟ್ ನೋಟಿಫಿಕೇಶನ್ ಯಾವುದು ಅನುಮೋದನೆ, ಯಾವುದು ಒಂದು ನಮೂದನೆ ಏನಾಗಿದೆ ಅದು ಆವಾಗಲೇ ಹೇಳಿದ್ದೀವಲ್ಲ, ದಟ್ ಈಸ್ ಸ್ಟಾಪ್ಡ್. 11,000 ಎಕರ್ ಅಂದಿದ್ದು ಇಟ್ ಈಸ್ ಹಾರ್ಡ್ಲಿ 1 acre 1.5 acres ಅಂತ ಅವ್ರು ಹೇಳಿದ್ದಾರೆ. ಸಾಮಾನ್ಯ ನೋಡಿ,
ಸಾಮಾನ್ಯವಾಗಿ ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮದು ನಿಮ್ಮದು ವಾದ ವಿವಾದ ಇದ್ರ ಬಗ್ಗೆ ಆಗಲೇ ಆಗಿದೆ. ಪ್ರತಿ ಸರಿ ನೀವು ಹೇಳೋದ್ರಲ್ಲಿ ನಾನು ಅರ್ಥ ಇಲ್ಲ. ಯಾವಾಗ ಅಕ್ವಿಸಿಷನ್ ಆಗ್ತದೆ, ವಕ್ಫ್ ಅದಾಲತ್ ಆಗ್ತದೆ, ವಾಟರ್ ಅದಾಲತ್ ಆಗ್ತದೆ, KIDB ಲ್ಯಾಂಡ್ ಅಕ್ವಿಸಿಷನ್ ಆಗ್ತದೆ, ಅವಾಗ ಎಲ್ಲರೂ ಕ್ಲೇಮ್ ಮಾಡೋದು ಸಹಜನೇ. ನಾನು ಕ್ಲೇಮ್ ಮಾಡ್ತೀನಿ, ಅವರು ಕ್ಲೇಮ್ ಮಾಡ್ತಾರೆ, ನೀವು ಕ್ಲೇಮ್ ಮಾಡ್ತೀರಾ. ಮಾಡಿದ ತಕ್ಷಣವೇ ಇದು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ಯಾರೋ ಹೇಳ್ತಾ ಇದ್ರು BJP, ಇಲ್ಲ ಸೆಕ್ಷನ್ ಕಾಲಮ್ 11 ಬಂದಿದೆ. ಕಾಲಮ್ 11 ಡಸ್ ನಾಟ್ ಎಂಟೈಟಲ್ ಯು ರೈಟ್ ಆಫ್ ಓನರ್ಶಿಪ್. ಅಷ್ಟು ಗೊತ್ತಿಲ್ಲ ಅವರಿಗೆ. ಹೀಗೆ ಎಲ್ಲ ಇವರು ಮುಂಚೆನೂ ನಡೆದಿದೆ ಅಲ್ಲ, ನಾನು ಇವಾಗೆಲ್ಲ ಉಲ್ಲೇಖಿಸಿದ್ನಲ್ಲ, ಅದು ನಮ್ಮ ಕಾಲದಲ್ಲ ನಡೆದಿದ್ದು ಸರ್. ಅವಾಗಲೂ ಅದೇ ಪ್ರಕ್ರಿಯೆ ಆಯಿತು. ನೀವು ಅದನ್ನ ರೈಸ್ ಮಾಡಲಿಲ್ಲ, ಇವರು ರೈಸ್ ಮಾಡಿ ರಾಜಕೀಯ ತಗೋತಾರೆ. ನಾವು ಅದರಲ್ಲಿ ರಾಜಕೀಯ ಇಲ್ಲ, ಇಟ್ ವಾಸ್ ಅ ಪ್ರೊಸೆಸ್. ಅದರಲ್ಲಿ ಅದು ಮುಂಚೆ ನಡ್ಕೊಂಡು ಬರ್ತಾ ಇದೆ. ಇವ್ರು ತಕರಾರು ಹಾಕ್ತಾನೆ ಇದ್ದಾರೆ, ಅದು ಇಲ್ಲ ಅಂತಲೂ ಹೇಳ್ತಾ ಇದ್ದೀವಿ. ಈಗ ನಮ್ಮ ಗುಲ್ಬರ್ಗದಲ್ಲೇ ನಾನು ನಿಮ್ಗೆ ಲಾಸ್ಟ್ ಟೈಮ್ ಉದಾಹರಣೆ ಕೊಟ್ಟೆ. 1430 ದೇವಸ್ಥಾನಗಳು ಯಾವುದು ವಿವಾದಿತ ಇತ್ತು, ಅದು ಅವರವರಲ್ಲೇ ತೊಂದರೆಗಳಿತ್ತು. ವಕ್ಫ್ದಂತ ಅಷ್ಟೇ ಅಲ್ಲ, ಅವೆಲ್ಲನೂ ನಾವು ಮಾಡಿಕೊಟ್ಟಿದ್ದೇವೆ ಲಾಸ್ಟ್ 1.5-2 ಇಯರ್ಸ್ನಲ್ಲಿ. ಸೊ ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್. ನಾವು ರುಟೀನ್ ಇರೋದನ್ನ ನಾವು ಯಾವತ್ತೂ ಕೂಡ ನಾವು ರಾಜಕೀಯ ಮಾಡೋಕ್ಕೆ ಹೋಗಿಲ್ಲ. ಇವ್ರು ಮಾಡ್ತಾ ಇದ್ದಾರೆ. ಆದರೆ ನಾನೇನು ಹೇಳ್ತಾ ಇರೋದು, ಇವರಿಗೆ ಡಬಲ್ ಸ್ಟ್ಯಾಂಡರ್ಡ್ಸು, ಡಬಲ್ ಸ್ಪೀಕು, 2 ನಾಲ್ಗೆ ಯಾಕೆ? ಅವಾಗಿದ್ದಾಗ ಇವರೆಲ್ಲ ಏನು ಮಾಡ್ತಾಯಿದ್ರು? ಅವಾಗೂ ಪ್ರೊಸೆಸ್ ಅಲ್ಲ. ಟೆಲ್ ಮಿ ಒನ್ ರೂಲ್ ವಿ ಹ್ಯಾವ್ ಚೇಂಜ್ಡ್. ಒಂದು ನಿಯಮ, ಒಂದು ನೀತಿ ನಾವು ಬದಲಾವಣೆ ಮಾಡಿದ್ದೀವ? ಇಲ್ಲ. ಅದೇ ನಿಯಮ ನೀತಿಗಳಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು, ಅದೇ ನಿಯಮ ನೀತಿಗಳಲ್ಲಿ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಯಾವ ರೈತರಿಗೆ ತುಂಬಾ ಜನ ಕಾಂಗ್ರೆಸ್ನ ಲೀಡರ್ಗಳು, ಹೆಚ್ಚಾಗಿ ಮುಸ್ಲಿಂ ಲೀಡರ್ಗಳೇ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಆ ಮುಸ್ಲಿಂ ಲೀಡರ್ಗಳಿಗೆ ಅಥವಾ ಇತರ ಲೀಡರ್ಗಳಿಗೆ ನೋಟಿಸ್ ಕೊಡುವಂತ ಕೆಲಸ ಮಾಡುವಂತ ಸರ್ಕಾರ. ನೋಡಿ, ಅದು ವಕ್ಫ್ ಕೆಲಸ ಅಲ್ವಾ? ಅದು ಯಾರೇ ಒತ್ತುವರಿ ಮಾಡ್ಕೊಂಡಿರಲಿ, ವೆದರ್ ಇಟ್ ಈಸ್ ಎನಿ ಇಂಡಿವಿಜುವಲ್. ಅದು ಒತ್ತುವರಿ ಅಂದರೆ ಅದೇನು ಧಾರ್ಮಿಕವಾಗಿ ಹೇಳ್ತಾ ಇಲ್ಲ ಅಲ್ಲ, ಕಾನೂನಾತ್ಮಕವಾಗಿ ಹೇಳ್ತಾ ಇದೆ. ಅದು ನೀವು ಮಾಡಿದ್ರು ನೋಟಿಸ್ ಸಿಗ್ತದೆ, ನಾನು ಮಾಡಿದ್ರು ನೋಟಿಸ್ ಸಿಗ್ತದೆ. ಅದು ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಇದು ನೋಡ್ಕೊಡ್ತಾರೆ. ಅವ್ರ ಪ್ರಕ್ರಿಯೆ, ಅವ್ರ ನಿಯಮಾವಳಿನಲ್ಲಿ ಏನಿರುತ್ತೆ ಅದು ಮಾಡೇ ಮಾಡ್ತಾರೆ. ಅವರು ಮಾಡಿರೋದು, ಇವರು ಮಾಡಿರೋದು. ಬಟ್ ಇವರು ಯಾವುದು ಅದು ಯಾರ್ಯಾರು ಇರ್ತಾರೆ ಅವ್ರು ಮಾಡೇ ಮಾಡ್ತಾರಲ್ಲ. ಈಗ ಹೇಗೆ ಇವಾಗೆಲ್ಲ ಆಗಿದೆ, ಎಲ್ಲರಿಗೂ ಕೊಡ್ತಾರೆ. ಈಗ ಎಲ್ಲರಿಗೂ ಕೊಟ್ಟಿದ್ದಕ್ಕೆ ತಾನೇ ಪ್ರಾಬ್ಲಮ್ ಆಗಿರೋದು. ಎಲ್ಲರಿಗೂ ಕೊಟ್ಟಿದ್ದಾರೆ. ಹೇಳಿ ಯಾವುದು ಸರ್? ನಾನು ಪ್ರಸ್ತಾಪ ಮಾಡೋಣ, ಅದಕ್ಕೇನದು. ನನಗೆ ಯಾರಂತ ಗೊತ್ತಿಲ್ಲ. ನೀವು ಕೊಟ್ಬಿಟ್ರೆ ಪಟ್ಟಿ ಅದು ನಾನು ಕೊಟ್ಬಿಡ್ತೀನಿ ಅವರಿಗೆ. ನಂದೇ ಹೆಸರು ಹಾಕಿದಾರ್ರಿ ಅದರಲ್ಲಿ. ಈಗ ವರದಿಯನ್ನು ಇಟ್ಕೊಂಡು ನಿಮ್ಮ ಸರ್ಕಾರ ವಕ್ಫ್ ಇಲಾಖೆ ಅವರು ಆಕ್ಷನ್ ಇನಿಷಿಯೇಟ್ ಮಾಡಿಕೊಂಡಿದಾರಲ್ಲ, ನಿಮ್ಮ ಹತ್ರ ದಾಖಲೆ ಇಲ್ಲ ಅಂತಂದ್ರೆ ಆ ವಕ್ಫ್ ರಿಪೋರ್ಟ್ ಬಳಸ್ಕೊಳ್ಳಿ. ಅದನ್ನ ಮುಂದಿಟ್ಕೊಂಡು ನಾವು ಸಬ್ಜೆಕ್ಟ್ ಟು ಕರೆಕ್ಷನ್ ಸರ್. ನಾವು ಅದನ್ನು ಮುಂದಿಟ್ಕೊಂಡು ನಾವು ಯಾವುದೇ ಕೂಡ ನೋಟಿಸನ್ನು ಕೊಟ್ಟಿಲ್ಲ, ಆ ವರದಿಯನ್ನು ಕೂಡ ನಂಬಿಲ್ಲ. ಅವರೇ ತಾನೇ ಬರೆದಿರೋದು, ಯಡಿಯೂರಪ್ಪ ಅವರೇ ಶಾಮೀಲಾಗಿರೋದು, ಇದು ಮುಚ್ಚಾಕ್ತಾ ಇರೋದು ಅಂದ್ಬಿಟ್ಟು. ಯಾರಿಗೆ ಬರೆದಿರೋದು? ಮೋದಿಯವರಿಗೆ ಬರೆದಿರೋದು. ಅದೇ ವರದಿ ತಾನೇ ಇವಾಗ JPC-ನಲ್ಲಿ ಚರ್ಚೆ ಆಗ್ತಾ ಇರೋದು. ಅದು ಯಾವ ಆಧಾರದ ಮೇಲೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಅದೇನು ಗೊತ್ತಿಲ್ಲ ಇನ್ನು. ಸೊ ಅದರಿಂದ ಅದನ್ನು ಮುಂದಿಟ್ಕೊಂಡು ನಾವು ಇಲ್ಲಿ ರಾಜ್ಯದಲ್ಲಿ ಮಾಡ್ತಾ ಇರೋದು ಅನ್ನೋದು ತಪ್ಪಾಗುತ್ತೆ ಸರ್. ಅದು ಮಾಡಿದ್ರು ಎಷ್ಟೊಂದು ಕಮಿಟಿಗಳು ಚರ್ಚೆ ಆಗಿರ್ತದೆ, ಸಾರಿ ಟೇಬಲ್ ಆಗಿರ್ತದೆ. ಬಟ್ ಅದು ಟೇಬಲ್ ಆದ ತಕ್ಷಣ ಅದೇ ಸರಿ ಅಂತ ಹೇಗಿರ್ತದೆ ನೋಡಿ. ವಕ್ಫ್ ಆಸ್ತಿ ಇರ್ಬೋದು, ಮಠದ ಆಸ್ತಿಗಳಿರ್ಬೋದು, ರೈತರ ಆಸ್ತಿ ಇರ್ಬೋದು, ಸಾರ್ವಜನಿಕರ ಆಸ್ತಿ ಇರ್ಬೋದು, ಕೆರೆ ಆಸ್ತಿ ಇರ್ಬೋದು, ಎಲ್ಲನೂ ಕೂಡ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ಆ್ಯಂಡ್ ವಿ ವಿಲ್ ಡೂ ಇಟ್. ಬರೀ ಇದು ಒಂದಕ್ಕೆ ಯಾಕೆ ಸೀಮಿತ ಮಾಡ್ತೀರಿ? ಈಗ ಮೊನ್ನೆ ನಾನೇ ಒಂದು ಲೆಟರ್ ಬರೆದಿದ್ದೀನಿ, ಎಲ್ಲೆಲ್ಲಿ ಕೆರೆ ಒತ್ತುವರಿ ಆಗಿದೆ ಗ್ರಾಮೀಣ ಪ್ರದೇಶದಲ್ಲಿ, CEO ಅವರೆಲ್ಲರೂ ನನಗೆ ಒಂದು ಮಾಹಿತಿ ಕೊಡಬೇಕು ಅಂದ್ಬಿಟ್ಟು. ಅದು ಒಳ್ಳೆ ಕೆಲಸ ಅಲ್ವಾ? ಈ ವಿಷಯ ಬಿಜಾಪುರ ರೈತರು ಪ್ರತಿಭಟನೆ ಮಾಡಿ ದೊಡ್ಡ ಇಶ್ಯೂ ಆದ ನಂತರ ಸರ್ಕಾರ ಆ ವಕ್ಫ್ ಅಂತ ಹೆಸರನ್ನ ಡಿಲೀಟ್ ಮಾಡಿ ನೋಟಿಸ್ ವಾಪಸ್ ತಗೊಳ್ಳಿ ತೀರ್ಮಾನ ತೆಗೆದುಕೊಳ್ಳೋದು ಆನಂತರವೇ. ಅಲ್ಲಿ ತನಕ ನಮ್ಗೆ ಗೊತ್ತಿರಲಿಲ್ಲ ಅಲ್ಲ ಇವೇ. ಅದು ಯಾರಾದರೂ ಬಂದು ಹೇಳಿದಾಗ ಗೊತ್ತಾಗಿದೆ. ಅದು ವಿ ಹ್ಯಾವ್ ಅಗ್ರೀಡ್ ಟು ದ್ಯಾಟ್. ಆದರೆ ನಾವೇನು ಹೇಳ್ತಾ ಇರೋದು, ಇದು BJP ಅವ್ರ ಟೈಮ್ನಲ್ಲೂ ಆಗಿದೆಲ್ಲ. 2020 ಇದೇ ಹಾವೇರಿ ಕೇಸೇ ತೊಗೊಂಡ್ಬಿಡಿ ಸರ್, ಬೇರೆದು ಬಿಟ್ಬಿಡಿ.
ಇವತ್ತು MP ಅವರು BJP MP ಅವರು ಇವತ್ತೆಲ್ಲ ಹೇಳ್ತಾ ಇದ್ದಾರಲ್ಲ 2022ರಲ್ಲಿ ಯಾರು ಸರ್ಕಾರ ಇತ್ತು, ಯಾಕೆ ರಕ್ಷಣೆ ಮಾಡಿಲ್ಲ? ನಮಗೇನು ಬುದ್ಧಿವಾದ ಹೇಳ್ತಾ ಇದ್ದಾರೆ? ಇವರೇ ಹೇಳ್ತಾ ಇರೋದು 1,05,000 ಚಿಲ್ಲರೆ ನಾವು ಐಡೆಂಟಿಫೈ ಮಾಡಿದಿರಿ ಅಂತ. ಮೋದಿ ಅವ್ರಿಗೆ ಪತ್ರ ಬರೀತಾ ಇದ್ದಾರೆ ಅಂದರೆ ಇವರು ಹೋಗ್ಬೇಕಲ್ಲ, ಮೋದಿ ಹತ್ರ ಕೈಕಾಲು ಬಿದ್ದು ಮಾಡಿಸ್ಕೋಬೇಕು. ಯಾಕೆ ಸುಮ್ಮನಿದ್ದಾರೆ? ಓಕೆ ಸರ್, ಹೊರಡೋಣ. I'll answer only questions first. Yes, yes. No, no press conference. No, I can't. I have forgotten everything. So once again, the cameraman. Sorry, sir. Sorry, sir. Hey. Hello and welcome to this lecture in the course for Secure Systems Engineering. Now let us say that you have downloaded a program from the internet. You are not very certain whether you can trust that program. You're not certain that if you run that program, your system may get compromised, or let us say you're not certain whether that program may steal secret information or may crash your system, may delete your files and so on. So these programs, which we call as untrusted programs, in this particular lecture and the lectures that follow, we would see how you could run untrusted programs in your system. While this lecture looks at the entire application that is untrusted and how you would run an application which you do not trust in your system, while a future lecture would look at modules and libraries which are untrusted. So for example, let us say that you are running an application and you use a third-party module or a third-party library which is needed for that application to execute. Now you may download that module or library from the internet, and you are not certain whether you can actually trust that library. You're not certain, for example, if there is a malicious code present in that library. So the question comes is, how would you run your application in spite of not trusting the modules and the libraries that that application uses? So there are some obvious solutions for this thing. So the first is to use air-gapped systems. So what we mean by this is that you could possibly have a computer which is totally isolated from all the other computers present in your LAN or in your network. You can install the required operating systems and all other software present in this special dedicated system and run your untrusted application over there. Another option, which is adopted quite often in cloud computing environments, is to have virtual machines. So with this solution, you could create a virtual machine in your system, install a guest operating system in that virtual machine, and then run the untrusted programs on that virtual machine. Now a third solution is to use containers such as Dockers, which is not as strong as the air-gapped systems and virtual machines, but yet is able to provide some level of isolation in which you could run your untrusted applications. So what we see is that all of these solutions, the air-gapped systems, virtual machines and containers, would provide some degree of isolation in which untrusted application can execute. However, all of these are very coarse-grained solutions. So what we mean by this is that each of these solutions would require a dedicated entity to be present. For example, with air-gapped systems, you would require a complete dedicated computer just to run the untrusted program. With virtual machines, you still would require an entire virtual machine to be present in your system, while similarly with containers, you would require a container such as Docker to be present in your system.
So what we will be seeing in this lecture is a fine-grained solution which uses remote procedure calls or RPCs to create isolated entities. The scenario we consider in this lecture is as follows. Let us say we have a large application running in a system. So this application has several different modules, and all of these modules runs within a single application process. Now let us say that there are several vulnerabilities in this particular application. As we've seen before, even if a single vulnerability gets exploited, then the attacker would be able to get access to that particular application and therefore will gain access to the entire application space. Thus, what we need is to be able to design such an application so that even if the vulnerabilities are present in the application, the attacker will have limited amount of information that can be obtained from that exploited vulnerability. So what we look at in this lecture is how we design such large application so that even if a vulnerability gets exploited by an attacker, the amount of damage that can be caused by that exploit is limited and the entire application should not be affected by that single exploit. At a high level, what we are going to do is that we are going to break this large application into several sub-modules, which would look something like this. Each of these sub-modules would then interact with each other using remote procedure calls or RPCs. Now, each of these sub-modules runs as an independent process. Therefore, if a vulnerability is exploited by an attacker in one of these process modules, it would mean that the attacker can only gain access to that particular module. No other module such as these three would be compromised. Thus, we are able to contain the damage that is done to only a single module in the entire application. As a case study for this approach, we would look at this particular paper over here, which designs something known as the OKWS web server. So it shows how a typical web server can be exploited and how a web server can be then designed so as to get higher levels of security. As a case study, we would look at this particular paper on the OKWS web server. So this paper was published in 2004 and it starts off with actually reviewing the Apache web server and all the vulnerabilities that were present in the Apache web server in 2004, and it also provides a design for a better approach for designing a web server. So this web server was known as the OKWS web server. It should be noted that although some of the aspects may be different now, it still makes a very interesting case study. So let us look how a typical web server looked like in 2004. So the web server, a typical web server had several modules like this. All of these modules ran in a single address space. So whenever a client connects to this web server through the web browser client, the connection module within this web server gets triggered, and the connection module would then interpret details about the connection and then pass on that information to one of the different modules. So for example, if the web browser client has requested for an encrypted page, then the connection module would pass that information to the SSL module which is present in the web server. On the other hand, if the client requested for a PHP page, then the connection module would send that request to the PHP module. Further, there would be one backend database which is accessed by all the different modules present in the web server. So corresponding to that particular access, the response goes back to the client through the connection module.
Now, two things to note over here is that all of these modules, like the connection module, the core modules, and the various other specific modules, run from a single address space. That is, all of them run as a single process. Further, if we have multiple clients connecting to this web server, then there are multiple processes which get spawned, each process handling a single corresponding client. The backend database server, however, remains the same. So now a single web server may host multiple web pages. For example, this single web server could host, let us say, a search engine as well as a daily newspaper. So both of these are finally managed by the single database server. Now the security for this entire system rests on the database server. The isolation provided between the search engine web page and the newspaper web page is only controlled by the coarse-grained access control policies of the database server. Further, note that since each web server runs in a single address space, single vulnerability in any of these modules could compromise the entire web server and could possibly compromise the entire database server as well. So what we have, let us say, is two processes, P1 and P2, and these two processes are created by two clients, user 1 and user 2. So let us say, for example, user 1 connects to the web server and is using the search engine which is hosted on the web server. As we have discussed, when the user 1 connects, a new process gets created, which is process P1, and based on the query from the user, the corresponding service in the database is accessed. In this case, this service would be the database for the search engine, and the result is then sent back to the user 1. Now, in a similar way, let us say there is a user 2, and this user 2 connects to the same web server and is using the newspaper web page. Now, this particular graph over here is the dependency graph, which shows how the various entities are dependent on each other. So for example, each edge over here would determine the dependence when the system gets compromised. For example, if process P1 gets compromised, then the edge from P1 to S1 would imply that the service S1 would also get compromised. Now note that due to the single address space that is present for the entire web server, so even though P1 is only meant to query the search engine, due to the single address space, the service S2, which corresponds to the newspaper, is also compromised. Similarly, the other state data T1, T2, T3, T4 is also compromised. Let us say that there is a vulnerability in the web server. As a result, the process P1 gets exploited. Now we will trace the result of this single exploit. So the dependency graph now looks something like this way. So we have an exploit or a vulnerability that gets exploited in the process P1. Since service 1 and service 2 are connected to P1, therefore both the service 1 as well as service 2 are compromised. Similarly, since the service 1 as well as service 2 is compromised, the entire database is compromised. Now the states T1, T2, T3 and T4 are compromised, and therefore the user 1 and user 2 are compromised. So what we see from this dependency graph is that a single vulnerability in a particular process in the web server can compromise all users and all services that web server supports. So due to this design architecture, there have been several different attacks on the Apache's web servers prior to 2004. So some of the attacks were unintended data disclosure in 2002, where users could get access to sensitive log information. Buffer overflows were exploited in order to execute remote code. Denial of service attacks were done, and other scripting attacks were also
done around the same time. Now, the OKWS web server, which we will review today, is based on something known as the principle of least privileges. So this is a very fundamental principle which governs a lot of security designs. Principle of least privileges is based on the fact that aspects of the system most vulnerable to attack quite often have the least useful information for the attacker. So in order to design a system which complies with the principle of least privileges, we should first decompose the system into several subsystems or several submodules and grant privileges in a fine-grained manner. Essentially, each of these submodules should be given just the limited amount of privileges so that it can execute. So let us say, for example, we have a particular module which only accesses the USB device in your system. Therefore, your system should be designed in such a way so that this particular module is only given read and write access to the USB and is not able to access any other system resources. In a similar way, such principles of least privileges can be applied to every module. Another example is, say for instance, we have one particular module which only reads and writes from one file present in the system. Thus, system should be defined so that even if there's a vulnerability in that particular module and the attacker is able to create and exploit and compromise that particular module, the only file that gets compromised, there would be only one file that gets compromised. So in order to achieve this minimal access for a particular module, the system should be defined so that there are narrow interfaces between the subsystems. In order to achieve this minimal access between the subsystems, what should be defined is that the interface between the various modules should be as narrow as possible. That is to say, if there are two modules and one module just calls two functions in an other module, then the system should be defined in such a way that only those two functions can be invoked and no other function from that second module is accessible from the first module. In addition to these, other aspects that becomes crucial while designing such a secure system is that security should be enforced by someone outside the system, for example, the operating system, which means to say that if you're designing a large application, you should ensure that the security manager or the module or the component which actually handles the security of that particular application is an entity which is outside that application. And this is required because if that security module within the application itself gets compromised, then the entire application itself is compromised. On the other hand, if the operating system itself is responsible for the application security, then this operating system is outside the application. Thus, the attacker would need to compromise the operating system to gain access to the application. And this could be several times more harder. Another very useful assumption is that during an attack scenario, it is more likely that attacks occur in interfaces which are closer to the user. For example, the network interfaces. So therefore, comparatively, it would be more critical to protect these type of interfaces. So now let's look at how the principle of least privileges is applied to the OKWS web server. More details about this thing can be obtained from this OKWS paper, which is downloadable from this page. So in order to achieve the principle of least privileges, the OKWS web server is designed with certain rules. The first rule is that each independent service or each independent module runs in an independent process. So for example, if you have two different services, so one for example is the search engine and the other one is say the daily newspaper, each of these should run in an independent process. By doing this, we will not be exposing more code than required.
Another principle that OKWS actually uses is that every service should run in a separate chroot jail or change root jail. So we will see more details of what a chroot jail is, but essentially what this particular point would provide is that a particular service would be able to access only the necessary files. So a particular service, for example, would not be able to access some other file which is not required for its operation. Third, every process would run as a different unprivileged user. Since the OKWS web server runs over a unique system, what is ensured is that every process, and the process comprises of the various services, would be running as different users. Thus, we would be having the search engine run as a particular user, as well as the daily newspaper run as a different user. So by doing this, we are able to further isolate one process from another. This is especially useful so as to prevent one process trying to debug the other process or trying to read the internal contents of the other process and so on. The last principle over which OKWS web server is designed is that it provides a narrow set of database access privileges. By doing this, the OKWS web server prevents unrequired access to the database service. Before we go into details about how the OKWS web server uses each of these design rules, we would require two fundamental aspects about Unix systems. So the OKWS server relies on the underlying Unix system to provide the necessary security. Three Unix tools are used extensively during the design of the OKWS web server in order to achieve the required amount of isolation. So one is the